ಅಕ್ಷರಾಮೃತ ರಜತ ಸಂಭ್ರಮದ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಿದ್ದೇವೆ. ಅತಿಥಿ ಗಣ್ಯರು ಈಗಾಗಲೇ ನಮ್ಮನ್ನು ಕೂಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಒಂದು ಯಕ್ಷಗಾನ ಪ್ರಸಂಗ ಇರುವ ಕಾರಣಕ್ಕಾಗಿ ಸ್ವಲ್ಪ ತಡವಾಗಿದೆ, ಅವರು ಸಹಕರಿಸಿದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ಈ ಕಾರ್ಯಕ್ರಮವನ್ನು ಮುಗಿಸುವ ಇರಾದೆಯಲ್ಲಿ ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ಶ್ರೀ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ಅಧ್ಯಕ್ಷರು, ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್. ರಜತ ಸಂಭ್ರಮದ ಲೋಗೋವನ್ನು ಬಿಡುಗಡೆ ಮಾಡಲಿಕ್ಕಿರುವವರು ಶ್ರೀ ಬೋಳ ಪ್ರಶಾಂತ್ ಕಾಮತ್, ಉದ್ಯಮಿಗಳು ಕಾರ್ಕಳ. ಅದೇ ರೀತಿಯಲ್ಲಿ ಕರಪತ್ರ ಬಿಡುಗಡೆ ಮಾಡಲಿಕ್ಕಿರುವವರು ಶ್ರೀ ಆದರ್ಶ ಆಚಾರ್ಯ, ಮಾಲಕರು, ಅಕ್ಷಯ ಜ್ಯುವೆಲರ್ಸ್ ಬೆಳ್ಮನ್. ಮುಖ್ಯ ಅತಿಥಿಗಳಾಗಿ ಶ್ರೀ ಉದಯ್ ಜಿ ಆಚಾರ್ಯ, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಶ್ರೀ ಜಯಶ್ರೀ ಕೋಟ್ಯಾನ್, ಅಧ್ಯಕ್ಷರು, ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್, ಉಚ್ಚಿಲ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಗ್ರೆಗೋರಿ ಮಿನೇಜಸ್, ಮಾಲಕರು, ಜೀಸಸ್ ವುಡ್ ಇಂಡಸ್ಟ್ರಿ ನಂದಳಿಕೆ. ಬೋಳ ಸದಾಶಿವ ಶೆಟ್ಟಿ, ಅಧ್ಯಕ್ಷರು, ಬೋಳ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮಂಜರಬಲ್ಕೆ. ದೀಪಕ್ ಕೋಟ್ಯನ್, ಯುವ ಉದ್ಯಮಿ ಇನ್ನ. ದಿನೇಶ್ ಪೂಜಾರಿ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬೋಳ. ಶ್ರೀ ಅಕ್ಷಯ ಅಡ್ಯಂತಾಯ, ಸಂಚಾಲಕರು, ವಂಜರಕಟ್ಟೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೋಳ. ಮೋಹನ್ ದಾಸ್ ಅದೇ ರೀತಿಯಲ್ಲಿ ಉದಯ್ ಶೆಟ್ಟಿ ಗುಡುಕಲ್ಲು. ಶ್ರೀ ವಿಘ್ನೇಶ್ ಪ್ರಸಾದ್ ರಾವ್, ನಿರ್ದೇಶಕರು, GND ವಿಭಾಗ, JC ವಲಯ 15. ಸಂತೋಷ್ ಆಚಾರ್ಯ, ಅಧ್ಯಕ್ಷರು, ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಮಂಜರಬಲ್ಕೆ. ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಕೇಶವ ಆಚಾರ್ಯ, ಅಧ್ಯಕ್ಷರು, ಇವರು ಕರ್ಕೊಂಡು ಬರಬೇಕು. ಜೊತೆಯಲ್ಲಿ ಈ ಜಾಗದ ದಾನಿಗಳಾಗಿರುವಂಥ ದಿವಾಕರ್ ಭಟ್, ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸಾವಿರಾರು ಪ್ರತಿಭೆಗಳ ಅನಾವರಣಕ್ಕೆ ಕಾರಣವಾಗಿರುವಂಥ ವೇದಿಕೆ ಇದು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರುವ ಕಲಾವಿದರು ಈ ಮಣ್ಣಿಂದ ಹೋಗಿದ್ದಾರೆ ಎನ್ನುವಂಥದ್ದು ಹೆಮ್ಮೆಯ ವಿಚಾರ. ಹೀಗಾಗಿ ಇವತ್ತಿನ ಈ ಕಾರ್ಯಕ್ರಮ ಖಂಡಿತಕ್ಕೂ ಅಭೂತಪೂರ್ವವಾಗಿ ಮೂಡಿಬರಲಿಕ್ಕಿದೆ. ಯಾವುದೇ ದೇವರೇ ಅಪಾರ ನಿನ್ನ ಕರುಣೆಯ ಕಡಲು, ನಮಗೆ ಸಾಧ್ಯವೇ ನಿನ್ನ ಆಳ ಅರಿಯಲು ಎಂಬ ಭಾವದೊಂದಿಗೆ ದಿವ್ಯಶ್ರೀಯವರು ಇದೀಗ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿಯಲ್ಲಿ ದಿನೇಶ್ ಆಚಾರ್ಯ ಗೌರವಾಧ್ಯಕ್ಷರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹೇಮವರ್ಣಂ ಮಂಗಳಾಂಗಂ ಮನೋಹರಂ ಗೌರಿ ಪುತ್ರಂ ಗಣಶ್ರೇಷ್ಠಂ ವಿಘ್ನರಾಜಂ ನಮಾಮ್ಯಹಂ ವಿಘ್ನರಾಜಂ ನಮಾಮ್ಯಹಂ ಗಜಮುಖನೆ ಸಿದ್ಧಿದಾಯಕನೆ ವಂದಿಪೇ ಶರಣು ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೇ ಶರಣು 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 ಶರಣು. ಈ ಸಂಸ್ಥೆ ಕಳೆದ 24 ವರ್ಷಗಳಿಂದ ನಡೆದು ಬರುವಾಗ ಅನೇಕ ಏರು ತಗ್ಗುಗಳನ್ನು ಕಂಡಿದೆ, ಅನೇಕ ತಿರುವುಗಳನ್ನು ಕಂಡಿದೆ. ಎಲ್ಲ ತಿರುವಿನಲ್ಲಿ ಕೂಡ ಹೂ ಮನಸ್ಸುಗಳನ್ನು ಅರಳಿಸ್ತಾ ಬಂದ ಅನೇಕ ಬೆಳ್ಳಿ ಮನಸ್ಸುಗಳು ನಮ್ಮೊಟ್ಟಿಗೆ ಆಸೀನರಾಗಿದ್ದಾರೆ. ಹೀಗಾಗಿ ಸಂಸ್ಥೆ ನಡೆದು ಬಂದ ಹಾದಿ ಹೇಗಿತ್ತು, ಅದರ ಉದ್ದೇಶವೇನು, ಅದು ಮುಂದೆ ಯಾವ ದಿಕ್ಕಿನ ಕಡೆಗೆ ದಿಟ್ಟ ಹೆಜ್ಜೆಯನ್ನು ಇಡಲಿದೆ ಎನ್ನುವ ಪ್ರಾಸ್ತಾವಿಕ ಮಾತಿನೊಂದಿಗೆ ಬಂದಿರುವ ತಾವೆಲ್ಲರೂ ದೈವಿ ಸಮಾನರು ಎನ್ನುವ ಭಾವದೊಂದಿಗೆ ಬಂದಿರುವ ತಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ಸುಧಾಕರ್ ಆಚಾರ್ಯ ಇವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸಂಭ್ರಮದ ಈ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲಿರುವ ಸಂಸ್ಥೆಯ ಅಧ್ಯಕ್ಷರು ಕೇಶವಾಚಾರ್ಯ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಆಹ್ವಾನಿತ ಗಣ್ಯರೇ,
ಆಗಮಿಸಿರುವಂಥ ಸಜ್ಜನ ಬಂಧುಗಳೇ, ಒಂದ್ಸಲ ಮೈ ರೋಮಾಂಚನ ಆಗತ್ತೆ. ಶ್ರೀಯುತ ಕೀರ್ತಿಶೇಷ ಸುಬ್ರಾಯ ಭಟ್ರು, ಬಹುಶಃ ಅವರ ಹೆಸರಿನಲ್ಲಿ ನಾವು ವೇದಿಕೆಯನ್ನು ಇಟ್ಟಿದ್ದೇವೆ. ಯಾಕೆಂದರೆ ಅವರು ಸರಳ ಸಜ್ಜನಿಕೆಯ ನಿವೃತ್ತ ಪ್ರಾಧ್ಯಾಪಕರಾಗಿ ಶಿಕ್ಷಕರಾಗಿರುವಂಥ ಇವರು ಕನ್ನಡ ಪೌರಾಣಿಕ ನಾಟಕಗಳ ಒಂದು ಅದ್ಭುತವಾದ ಸಂಘಟಕರು. ಹಾಗೆ ಯಕ್ಷಗಾನದ ಮೇಲೆ ಅತೀವ ಪ್ರೀತಿ. ಈ ಶಾಲೆಗೆ ತನ್ನ ಸ್ವಂತ ಜಾಗವನ್ನು ಶಾಲೆಗೆ ನೀಡಿರುವಂಥ ಮಹಾನ್ ಭಾವರು. ನಮ್ಮ ಸಂಸ್ಥೆ ಈ ತರಬೇತಿ ನಾಗನಕಟ್ಟೆಯಿಂದ ನೇರವಾಗಿ ನಮ್ಮ ಸಂಸ್ಥೆಗೆ ಬಂದು ಯಕ್ಷಗಾನ ತರಬೇತಿಯನ್ನು ಉದ್ಘಾಟಿಸಿರುವಂಥ ಕೀರ್ತಿಶೇಷ ಸುಬ್ರಾಯ ಭಟ್ರು ಅವರಿಗೆ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡುತ್ತಾ, 25 ವರ್ಷಗಳಿಂದ ಬೋಳ ದುಗ್ಗಪ್ಪಾಚಾರ್ಯರವರ ನಿರ್ದೇಶನದಲ್ಲಿ ಶ್ರೀಯುತ ದಾಮೋದರಾಚಾರ್ಯ, ವಿಜಯಕುಮಾರ್ ತಾರಣತಬಿ, ಪ್ರಕಾಶ್ ಆಚಾರ್ಯ ಅವರ ವಿಶೇಷ ಮುತುವರ್ಜಿತೆಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಡೈನಾಮಿಕ್ ಪರ್ಸನ್ ಪ್ರಶಾಂತ್ ಕಾಮತ್ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ಇವರನ್ನು ಒಳಗೊಂಡಂತ ವಿಶೇಷ ಆಸಕ್ತಿಯಿಂದ ಅನೇಕ ವಿದ್ಯಾರ್ಥಿಗಳ ಸಂಸ್ಥೆ ಆರಂಭಗೊಂಡು ದಿನಾಂಕ 20/8/2001 ಅಧಿಕೃತವಾಗಿ ಖ್ಯಾತ ಹಿಮ್ಮೇಳ ವಾದಕ GT ಅಣ್ಭಟ್ ಅವರ ಅಮೃತಹಸ್ತದಿಂದ ಯಕ್ಷಗಾನ ಕಲಾವೃಂದ ಸಂಸ್ಥೆಯಾಗಿ ಉದ್ಘಾಟನೆಗೊಂಡಿತು. ಆ ಸಂದರ್ಭದಲ್ಲಿ ಕೀರ್ತಿಶೇಷ ಲಕ್ಷ್ಮಣ್ ಬಿ, ದಿವಂಗತ ಸದಾನಂದ ಶೆಟ್ಟಿ ಗುಡುಗಲ್ ಮತ್ತು ಹಿರಿಯರ ಅನುಗ್ರಹ ಆಶೀರ್ವಾದ ಸಂದೇಶಗಳು, ಈ ಶಾಲೆಯ ಕಲಾ ಸರಸ್ವತಿ, ಈ ಭೂಮಿಯ ನಾಗನ ಅನುಗ್ರಹ, ಊರಿನ ನಾಗರಿಕರ ಪ್ರೋತ್ಸಾಹ ಸಂಸ್ಥೆ ಬೆಳೆಯಲು ಕಾರಣ ಎಂದು ಘಂಟಾಘೋಷವಾಗಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಬಂಧುಗಳೇ, ಆ ದಿವಸ ದಕ್ಷದ್ವಾರ ಮತ್ತು ಗಿರಿಜಾ ಕಲ್ಯಾಣ ಎನ್ನುವಂತಹ ಪ್ರಸಂಗ ಕೂಡ ವಿದ್ಯಾರ್ಥಿಗಳಿಂದ ನಡೆಯಿತು. 25 ವರ್ಷಗಳ ನಂತರ ಕೂಡ ಗಿರಿಜಾ ಕಲ್ಯಾಣ ಪ್ರಸಂಗ ಇದೇ ವೇದಿಕೆಯಲ್ಲಿ ನಡೀತಾ ಇದೆ. ಮತ್ತು ದಿನೇಶ್ ಆಚಾರ್ಯ ಮತ್ತು ಪ್ರಕಾಶ್ ಆಚಾರ್ಯ ಅವರ ವಿಶೇಷ ಆಸಕ್ತಿಯಿಂದ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ 6 ವರ್ಷಗಳ ಕಾಲ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ಕೂಡ ನಡೆಯಿತು. 2007ರಿಂದ 10 ವರ್ಷಗಳ ಕಾಲ ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ತಾಳಮದ್ದಲೆ ಕೂಡ ಈ ಸಂಸ್ಥೆ ಮಾಡುತ್ತಾ ಬಂದಿತು. 2010ರಲ್ಲಿ ಸಂಸ್ಥೆಯ ದಶಮಾನೋತ್ಸವ ಸಂಭ್ರಮದ ಅಂಗವಾಗಿ ಪರಮಪೂಜ್ಯ ಸ್ವಾಮೀಜಿಯವರನ್ನು ಮಾಲಿಂಗೇಶ್ವರ ದೇವಸ್ಥಾನದಿಂದ ಇಲ್ಲಿಯವರೆಗೆ ಅದ್ದೂರಿ ಮೆರವಣಿಗೆಯ ಮೂಲಕ ಸ್ವಾಗತ ಕೋರಲಾಯಿತು. ಆ ಸಂದರ್ಭದಲ್ಲಿ ರಾಮಚಂದ್ರಾಪುರ ಮಠ ಹೊಸನಗರ ಇಲ್ಲಿನ ಮೇಳದವರಿಂದ ಪೌಂಡ್ರಕವದೆ, ಮಹಿಷಮರ್ದಿನಿ, ಶ್ರೀನಿವಾಸ ಕಲ್ಯಾಣ ಎಂಬ ಪ್ರಸಂಗ ಕೂಡ ಜರುಗಿತು. ದಶಮಾನೋತ್ಸವದ ಸವಿ ನೆನಪಿಗಾಗಿ ಯಕ್ಷ ರಶ್ಮಿ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಾಯಿತು. 2011ರಿಂದ ಯಕ್ಷಲೋಕ ನಂದಳಿಕೆ ಇವರ ಸಹಭಾಗಿತ್ವದಲ್ಲಿ 6 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣ ನೀಡಲಾಯಿತು ಮತ್ತು ವಂಜಾರಕಡ್ಡೆಯ ಸರ್ವಾಂಗೀಣ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಂಸ್ಥೆ ಮುನ್ನುಡಿ ಬರೆದಿದೆ ಎಂದು ಹೇಳಲು ಸಂತೋಷವಾಗುತ್ತೆ. ಅದಕ್ಕೆ ನಿದರ್ಶನ ನಾವು ಮಾಡಿಕೊಟ್ಟಿರುವಂಥ ಕ್ರೀಡಾಂಗಣ. 2012 ನಂತರ ಯಕ್ಷಗಾನ ಕಲಾವೃಂದ ಇದರ ಹೆಸರನ್ನು ಮತ್ತು ಯಕ್ಷಾಕ್ಷರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಎಂಬ ಹೆಸರಿಗೆ ಬದಲಾಯಿಸಲಾಯಿತು. ಪ್ರತಿ ವರ್ಷ ಯಕ್ಷಗಾನ ಪ್ರದರ್ಶನವನ್ನು ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇಸಿಗೆ ತರಬೇತಿ, ಮುಖವರ್ಣಿಕ ತರಬೇತಿ, ವಿವಿಧ ಸಾಂಸ್ಕೃತಿಕ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ನಡೆಯುತ್ತಾ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಯುವಜನ ಕ್ರೀಡಾ ಇಲಾಖೆಯು ಆಯೋಜಿಸಿದ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮವಾಗಿ ಮೈಸೂರು ವಿಭಾಗ ಮಟ್ಟದಲ್ಲಿ ಯಕ್ಷಗಾನ ಪ್ರದರ್ಶನದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿದೆ. 2018ರಲ್ಲಿ ಅತಿ ದೊಡ್ಡ ಕಲಾ ಸಂಭ್ರಮ ಎಂಬ ಕಾರ್ಯಕ್ರಮದಲ್ಲಿ 30 ಸಾಧಕರನ್ನು ಇದೇ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿರುವುದು ಅದ್ಭುತ ಕಾರ್ಯಕ್ರಮಗಳಲ್ಲಿ ಒಂದು. ನಂತರದ ದಿವಸಗಳಲ್ಲಿ ಬೇರೆ ಬೇರೆ ಕಡೆ ಯಕ್ಷಗಾನ ಪ್ರದರ್ಶನವನ್ನು ನೀಡುವುದು ಮಾತ್ರವಲ್ಲದೆ ಈ ವರ್ಷ ಅತಿ ಹೆಚ್ಚು ಹೊಸ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಹೊಸ ಕಲ್ಪನೆಯ ಮೂಲಕ ವಿಶೇಷವಾಗಿ ಪರಿಸರ ಜಾಗೃತಿ ಅಭಿಯಾನದ ವಿಶೇಷ ಕಾಳಜಿ ಆಗಬೇಕು. ನೀವೆಲ್ಲರೂ ಜೊತೆಯಾಗಿ ನಿಂತರೆ ಅದು ಸಾಧ್ಯವಾಗ್ತದೆ ಎನ್ನುವ ಈ ಮಾತಿನೊಂದಿಗೆ ಸಂಸ್ಥೆ ಎನ್ನುವುದು ಸಾಮರಸ್ಯ, ಸಂಬಂಧ, ಬಂಧುತ್ವ ಸಂಘಟನಾತ್ಮಕವಾಗಿ ಗಟ್ಟಿಗೊಳಿಸುವಂಥದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಸನ್ಮಾರ್ಗದ ಕಡೆಗೊಂಡೊಯ್ಯುವಂಥ ಶ್ರೇಷ್ಠವಾದ ಕೆಲಸವನ್ನು ಈ ಸಂಸ್ಥೆ ಮಾಡ್ತದೆ. ಅನೇಕ ಸಂಘ ಸಂಸ್ಥೆಗಳ ಸದಸ್ಯರಿಗೆ ಕೂಡ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ.
ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸಂಸ್ಥೆಯ ಅಧ್ಯಕ್ಷರಾದ ಕೇಶವಾಚಾರ್ಯರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂಭ್ರಮದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ಸರಳ ಸಜ್ಜನ ಹೃದಯ ಶ್ರೀಮಂತ ಸಮಾಜ ಸೇವಕರು ತನ್ನ ಸ್ವಂತ ಖರ್ಚಿನಲ್ಲಿ ಬೋಳದಲ್ಲಿ ಅನೇಕ ದುರಸ್ತಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು, ಉದಯವಾಗಲಿ ನಮ್ಮ ಕನ್ನಡ ಚೆಲುವನಾಡು ಎಂಬಂತೆ ಉದಯವಾಗಲಿ ನಮ್ಮ ರಜತ ಸಂಭ್ರಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಉದಯ್ ಶೆಟ್ಟಿ ಮೂಡುಮನೆ ಬಂದು ಶಾಲನ್ನು ಒದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಂಸ್ಥೆಯ 25ನೇ ಸಂಭ್ರಮದ ಲೋಗೋ ಬಿಡುಗಡೆ ಮಾಡಲಿಕ್ಕಿರುವಂತಹ ಡೈನಾಮಿಕ್ ಪರ್ಸನ್, ತನ್ನ ಸಿದ್ಧಾಂತಕ್ಕೆ ಯಾವತ್ತೂ ರಾಜಿ ಮಾಡಿಕೊಡದಂತಹ ಶ್ರೇಷ್ಠ ಉದ್ಯಮಿ, ಹತ್ತೂರು ಗುಂಡ್ಯಾಡ್ಕ ಕಂಬಳದ ಓಟದ ಯಜಮಾನರಾಗಿ 35ಕ್ಕೂ ಅಧಿಕ ಪ್ರಶಸ್ತಿಗಳನ್ನು ಸ್ವೀಕರಿಸಿದ ಕೀರ್ತಿ ಇವರದು. ಸಮಾಜ ಸೇವಕರಾಗಿರುವ ಇವರು ಈ ವರ್ಷದ ಕಾರ್ಕಳದ ಉತ್ಸವದ ರೂವಾರಿಯಾಗಿ ಕಾರ್ಕಳ ಟೈಗರ್ಸ್ ಗ್ರೂಪಿನ ಸಂಸ್ಥಾಪಕರಾಗಿರುವ ನಮ್ಮ ಊರಿನ ಹೆಮ್ಮೆಯ ಪುತ್ರ ಬೋಳ ಪ್ರಶಾಂತ್ ಕಾಮತ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಕೇಶವಾಚಾರ್ಯ ಅವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಸಂಸ್ಥೆಯ ಜೊತೆ ನಿರಂತರವಾಗಿ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಮಹಾಪೋಷಕರಾಗಿ ಬೆನ್ನೆಲುಬಾಗಿ ನಿಂತವರು ಓರ್ವ ಶ್ರೇಷ್ಠ ಯುವ ಉದ್ಯಮಿಗಳಾಗಿರುವಂಥ ಬೆಳಮನ್ ಅಕ್ಷಯ ಜ್ಯುವೆಲರ್ಸ್ನ ಮಾಲಕರಾಗಿರುವ ಪರಿಸರ ಜಾಗೃತಿ ಅಭಿಯಾನದ ಕರಪತ್ರ ಬಿಡುಗಡೆ ಮಾಡಲಿಕ್ಕಿರುವಂಥ ಆದರ್ಶ್ ಆಚಾರ್ಯ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ದಿನೇಶ್ ಆಚಾರ್ಯ ಅವರು ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಅತಿ ಹೆಚ್ಚು ಸಾಮಾಜಿಕ ಕಳಕಳಿಯ ಸಮಾಜ ಸೇವಕರು, ಅನೇಕ ವಾಹಿನಿಗಳಲ್ಲಿ ಡಿಬೇಟ್ ಕಾರ್ಯಕ್ರಮವನ್ನು ಮಾಡಿರುವಂಥ ಸಮಾಜ ಸೇವಕರು, ರಾಜ್ಯ KPCC ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಉದಯಜಿ ಆಚಾರ್ಯ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸ್ಥಾಪಕರಾಗಿರುವಂಥ ಪ್ರಕಾಶ್ ಆಚಾರ್ಯ ಅವರು ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಸಮಾಜದ ಹುಟ್ಟು ಹೋರಾಟಗಾರರು, ಅನೇಕ ರಕ್ತದಾನ ಶಿಬಿರದ ಆಯೋಜಕರಾಗಿ, ಜಗನ್ಮಾತೆ ಉಚ್ಚಿಲ ಮಹಾಲಕ್ಷ್ಮೀ ದೇವಿಯ ಮಹಾನ್ ಭಕ್ತರಾಗಿ, ಸಂಘಟನಾ ಚತುರರಾಗಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಲ್ಲಿ ದುಡಿದ ಹೆಗ್ಗಳಿಕೆ ಇವರದ್ದು. ಮಗವೀರ ಮಹಾಜನ ಸಂಘ ಇದರ ಅಧ್ಯಕ್ಷರಾಗಿರುವ ಜಯಸಿ ಕೋಟ್ಯನವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಕಾರ್ಯದರ್ಶಿಯಾಗಿರುವ ಸುದರ್ಶನ್ ಬಂಗೇರ್ ಅವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓರ್ವ ಶ್ರೇಷ್ಠ ಉದ್ಯಮಿಯಾಗಿ ಸಮಾಜ ಸೇವಕರಾಗಿರುವ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಸಂದರ್ಭದಲ್ಲಿ ದಾಖಲೆಯ ಕಾರ್ಯಕ್ರಮಗಳನ್ನು ಮಾಡಿರುವ ಗ್ಲೆನೇಸಿಯಾ ಸಾಮಿಲ್ ಜೀಸಸ್ ಫುಡ್ ಇಂಡಸ್ಟ್ರಿ ಮಾಲಕರಾಗಿರುವ ಗ್ರೆಗೋರಿ ಮಿನೇಚರ್ಸ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸರ್, ತಮಗೆ ವಿಜಯ್ ಕುಮಾರ್ ಮುಂದೆ ಒಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಬಹುಶಃ ನಮ್ಮ ಸಂಸ್ಥೆಗೆ ಬಹಳಷ್ಟು ಸಲ ಮಹಾಪೋಷಕರಾಗಿ ನಮ್ಮ ಸಂಸ್ಥೆಯಲ್ಲಿ ಗುರುತಿಸಿಕೊಂಡ ಮಹಾನ್ ಪೋಷಕರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಇವರು ಹಲವಾರು ನಾಯಕರುಗಳನ್ನು ಈ ಸಮಾಜಕ್ಕೆ, ಈ ಪರಿಸರಕ್ಕೆ ನೀಡಿದ ನಾಯಕರಾಗಿ, ಚಿಂತಕರಾಗಿ ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಸಂಸ್ಥೆಯ 65ಕ್ಕೂ ಅಧಿಕ ಕೋಟಿ ವ್ಯವಹಾರಗಳನ್ನು ಮಾಡಿಸಿದ ಕೀರ್ತಿ ಇವರದ್ದು. ಓರ್ವ ಜನಪ್ರಿಯರಾಗಿ, ನೇರ ನುಡಿಯ ನಿಷ್ಠೂರರಾಗಿ, ಬೋಳ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಬೋಳ ಸದಾಶಿವ ಶೆಟ್ಟಿ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಪ್ರದೀಪ್ ಕುಲಾಲ್ ಬೇಲಾಡಿ ಇವರು ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾಗಿ ಸಮಾಜ ಸೇವಕರಾಗಿರುವ ಇನ್ನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗುರುತಿಸಿಕೊಂಡಿರುವ ಹೋರಾಟಗಾರರು ಶ್ರೀಯುತ ದೀಪಕ್ ಕೋಟ್ಯಾನ್ ಇನ್ನ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸುಖೇಶ್ ಕುಲಾಲ್ ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಕಾಂತಾವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಕಾಂತಾವರ ಗ್ರಾಮದ ಅಭಿವೃದ್ಧಿಯ ಹೊಸ ದಿಕ್ಕನ್ನೇ ಬದಲಿಸಿರುವಂತಹ ಹರಿಕಾರರು, ಜನಪ್ರಿಯ ಸದಸ್ಯರಾದ ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಹಲವಾರು ದೈವ ದೇವಸ್ಥಾನಗಳ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಸಂದರ್ಭದಲ್ಲಿ ಮಾದರಿಯ ಕೆಲಸ ಮಾಡಿರುವಂತಹ ಮೋಹನ್ ದಾಸ್ ಅಡ್ಯಂತ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ರೊನಾಲ್ಡ್ ಅಲ್ಫೋನ್ಸ್ ಅವರು ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಪೂರ್ವ ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿ, ಮುಂದಿನ ವರ್ಷ ಸ್ವರ್ಣ ಸಂಭ್ರಮಕ್ಕೆ ಭದ್ರ ಬುನಾದಿಯಾಗಿ ಹಾಕಿರುವಂತಹ ಹಲವಾರು ವರ್ಷಗಳಲ್ಲಿ ಸಂಸ್ಥೆಯ ಮಹಾಪೋಷಕರಾಗಿ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಸಂತೋಷ್ ಆಚಾರ್ಯ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಕಿರಣ್ ಆಚಾರ್ಯ ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ಕಾಳಜಿಯನ್ನು ಇಟ್ಟುಕೊಂಡು ಬಹಳ ದೂರದಿಂದ ಬೆಂಗಳೂರಿನಿಂದ ಸಕಾಲಕ್ಕೆ ಆಗಮಿಸಿ ಬಹುಶಃ ಎಲ್ಲ ನಮ್ಮ ಈ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತವರು ಓರ್ವ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಶ್ರೀಯುತ ದಿವಾಕರ್ ಭಟ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಪ್ರಕಾಶ್ ಆಚಾರ್ಯ ಅವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಸಂಸ್ಥೆಗೆ ಬಹಳಷ್ಟು ಕನಸುಗಳನ್ನು ಇಟ್ಟುಕೊಂಡು ಒಂದು ಸಮರ್ಥ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿಯುತ ಮೌಲ್ಯಯುತ ಮಾತುಗಳನ್ನು ಆಡಿರುವಂಥ ಶ್ರೀಯುತ ಉದಯ್ ಶೆಟ್ಟಿ ಮೂಡುಮನೆ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ದಿವಾಕರ್ ಆಚಾರ್ಯ ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಹಲವಾರು ಕನಸುಗಳನ್ನು ಇಟ್ಟುಕೊಂಡಿರುವಂಥ ಬಹಳಷ್ಟು ಶ್ರಮಿಸಿರುವಂಥ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ದಿನೇಶ್ ಆಚಾರ್ಯ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸ್ಥಾಪಕರಾಗಿರುವಂಥ ದಾಮೋದರಾಚಾರ್ಯ ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಜೊತೆ ನಿರಂತರವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮುಂದೆ ನಿಂತು ಕೆಲಸ ಮಾಡುತ್ತಿರುವಂಥ ನಮ್ಮ ಜೊತೆ ಯಾವಾಗಲೂ ಶ್ರೀಯುತ ಸತೀಶ್ ಪೂಜಾರಿ ವಂಜರ್ಶ್ರೀ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ರೊನಾಲ್ಡ್ ಅಲ್ಫೋನ್ಸ್ ಅವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಬಹುಶಃ ನಮ್ಮ ಸಂಸ್ಥೆಗೆ ಹೊಸ ದಿಕ್ಕನ್ನು ಬದಲಾಯಿಸಿರುವಂಥ ಚುರುಕಿನ ವ್ಯಕ್ತಿತ್ವವುಳ್ಳ ಅನೇಕ ಹೊಸ ಸದಸ್ಯರುಗಳನ್ನು ಸಂಸ್ಥೆಗೆ ನೀಡಿದ ಪ್ರತಿಭಾನ್ವಿತ ಕಾರ್ಯದರ್ಶಿ ಸುದರ್ಶನ್ ಬಂಗೇರ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದ್ಭುತ ಸಂಘಟನೆ ಚಾತುರ್ಯವನ್ನು ಮಾಡಿರುವಂಥ ಕಾರ್ಯಕ್ರಮದ ನಿರ್ದೇಶಕರಾಗಿರುವಂಥ ಪ್ರಕಾಶ್ ಆಚಾರ್ಯ, ವಿಜಯ್ ಕುಮಾರ್ ಕುಕಡೇಲ್, ಪ್ರದೀಪ್ ಬೇಲಾಡಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಸಹ ನಿರ್ದೇಶಕರಾದಂಥ ಸುಖೇಶ್ ಕುಮಾರ್, ರೊನಾಲ್ಡ್ ಅಲ್ಫೋನ್ಸ್, ಪ್ರಶಾಂತ್ ಆಚಾರ್ಯ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳ ಹೆತ್ತವರಿಗೆ, ಮಾಧ್ಯಮ ಮಿತ್ರರಿಗೆ, ಭಗವತ್ಪ್ರಿಯ ಸಜ್ಜನ ಬಂಧುಗಳಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ, ವಿಶೇಷವಾಗಿ ಇವತ್ತು ಯಕ್ಷಾಕ್ಷರ ರಜತ ಪ್ರಶಸ್ತಿ ಸ್ವೀಕರಿಸಲಿಕ್ಕಿರುವಂಥ ಯೋಗೀಶ್ ಆಚಾರ್ಯ ಉಳೆಪಾಡಿ, ದಯಾನಂದ ಕಲ್ಯ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸಾಧಕ ಸನ್ಮಾನಿತರಾಗಿರುವಂಥ ರಾಘವೇಂದ್ರ ನಾಯ್ಕ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ,
ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೀತೆಗೆ ಬಾನಿನ ಒಳಕಿವಿ ತೆರೆದಂತೆ ಎಲ್ಲರನ್ನೂ ನಗುಮೊಗದಿಂದ ಪ್ರೀತಿ ತುಂಬಿದ ಹೃದಯದಿಂದ ಸ್ವಾಗತಿಸಿದ ಸುಧಾಕರ್ ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದೀಪ ಅಂದರೆ ಅದೊಂದು ಕೇವಲ ಸಂಕೇತವಲ್ಲ, ಶ್ರೇಷ್ಠ ಗುರು ಪರಂಪರೆಯನ್ನು ಹೊಂದಿರುವ ಈ ನೆಲದ ಈ ಸಂಸ್ಕೃತಿಯ ಒಂದು ಆಶೀರ್ವಾದ. ಅದೇ ರೀತಿಯಲ್ಲಿ ಎಲ್ಲ ದೈವದೇವರುಗಳ ಆಶೀರ್ವಾದ. ಈ ದೀಪ ಬೆಳಗಿದಂತೆ ಖಂಡಿತಕ್ಕೂ ನಮ್ಮ ಬುದ್ಧಿ ಭಾವಗಳು ಶುದ್ಧಗೊಳ್ಳಬೇಕು, ಪರಿಪೂರ್ಣತೆಗೆ ಭಾಷ್ಯವನ್ನು ಬರೀಬೇಕು ಎನ್ನುವ ಸದುದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕವಾಗಿ ಉದ್ಘಾಟಿಸಬೇಕು ಅಂತೇಳಿ ಶ್ರೀಯುತ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ಎಲ್ಲ ಅತಿಥಿ ಗಣ್ಯರು ಕೂಡ ಅವರ ಜೊತೆಯಲ್ಲಿ ಕೈ ಜೋಡಿಸಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಒಳ್ಳೆಯ ವ್ಯಕ್ತಿಗಳು ಮತ್ತು ಒಳ್ಳೆಯ ಪುಸ್ತಕ ಬಲು ಬೇಗನೆ ಅದು ಅರ್ಥವಾಗುವುದಿಲ್ಲ ಅಂತೆ. ನಿಧಾನವಾಗಿ ಅದರ ಪುಟವನ್ನು ತೆರೀತಾ ಹೋದಾಗೆ ಸವಿಸ್ತಾರವಾಗಿ ಅದು ಅರ್ಥವಾಗ್ತಾ ಹೋಗ್ತದೆ. ಈ ಮಾತನ್ನು ನಾನು ಖಂಡಿತಕ್ಕೂ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರ ಬಗ್ಗೆ ಹೇಳ್ತಾ ಇದ್ದೇನೆ. ಮಗುವಿನ ಮನಸ್ಸು, ನವಿರು ಭಾವದ ಕೋಮಲ ಹೃದಯವಂತ ನಮ್ಮ ಉದಯ್ ಕುಮಾರ್ ಶೆಟ್ಟಿ ಅವರು. ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕವಾಗಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಪ್ರೇರಣೆ ಬೆಳಕಾದವರು. ಎಲ್ಲ ಕಡೆಯಿಂದಲೂ ಕೂಡ ವಂದಿಸಲ್ಪಡುವಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರುವ ಉದಯ್ ಕುಮಾರ್ ಶೆಟ್ಟಿ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತೇಳಿ ಅವರ ಹತ್ರ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸೇರಿದ ಮಾತೆಲ್ಲ ನಮಸ್ಕರಿಸೋ ಒಂದು ನಮ್ಮ ನಂಬಿನ ದೈವ ದೇವರನ್ನು ಮನಸಾರ ನೆನೆತೊಂದು ವೇದಿಕೆ ಉಪಸ್ಥಿತ ಆತ್ಮೀಯರ್ಲ ಶ್ರೇಷ್ಠ ಉದ್ಯಮದಾಯನ ಪ್ರಶಾಂತ್ ಕಾಮತರೆ ಅಂಚನೆ ಆದರ್ಶ ಆಚಾರ್ಯ ವೇದಿಕೆ ಉಪಸ್ಥಿತ ಮಗವೀರ ಸಮಾಜದ ಅಧ್ಯಕ್ಷರಲ ಎನ್ನ ಆತ್ಮೀಯರಾಯನ ಜಯಣ್ಣ, ಕೆಪಿಸಿಸಿದ ಪ್ರಧಾನ ಕಾರ್ಯದರ್ಶಿನ ಉದಯ್ ಜಿ ಆಚಾರ್ಯ ಅಂಚನೆ ಕುಡಲಿ ಶ್ರೇಷ್ಠ ಉದ್ಯಮಿಯನ ಗ್ರೇಗರ್ ಮೆನೆಸರೆ ಬೋಳ ವ್ಯವಸಾಯ ಸಂಘ ಅಧ್ಯಕ್ಷರಲ ಆತ್ಮೀಯರಾಯನ ಸದಾಶಿವಣ್ಣ, ನನ್ನ ಆತ್ಮೀಯ ಮಿತ್ರಯನ ದೀಪಕ್ ಕೋಟೆಯನ್ರೆ ಅಂಚನೆ ವೇದಿಕೆಯ ಉಪಸ್ಥಿತನ ಹಿರಿಯರ ಮಾರ್ಗದರ್ಶಕರಾಯನ ಮೋಹನ್ದಾಸ್ ಅಣ್ಣ ಅಂಚನೆ ಸಂತೋಷಾಚಾರ್ಯ ಈ ಒಂಜಿ ಸಂಘದ ಅಧ್ಯಕ್ಷರಾಯನ ಸಂತೋಷರೇ ಬೊಕ್ಕ ನೆತ್ತ ಪೂರ ಪಿರವುದ ಐತೆ ಸಂಚಾಲಕರಾದ ಕೆಲಸ ಮಾಡ್ತಿರ್ಪುನ ಸುಧಾಕರಾಚಾರ್ಯ ಮೂಲ ವೇದಿಕೆ ಉಪಸ್ಥಿತರ್ಪುನ ಪೂರ ಇತರ ಗೌರವಾನ್ವಿತ ಗಣ್ಯರೇ ಮೂಲ ಸೇರಿದ ಮಾತಾ ಊರ್ದ ಬಂಧುಲೆ ಯಕ್ಷಾಕ್ಷರ ಬೊಕ್ಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ಒಂಜಾಯ್ತ ರಜತ ಮಹೋತ್ಸವದ ಬಾರಿ ಪೊರ್ಲುದ ಕಾರ್ಯಕ್ರಮನ ದಿವಂದರು ಆಯ್ತು ಜೊತೆಟ್ ಎಂಗುಲು ಬರ್ನಾಗ ಶ್ರೀರಾಮ ದರ್ಶನ ಮಾಡ್ಪುರ ಬಾರಿ ಶೋಕದ ಒಂಜಿ ಯಕ್ಷಗಾನಲ ಪ್ರದರ್ಶನ ಹೊಂದಿತ್ತು ಜೋಕುಲ್ಲ ಹಾಗೆಲ್ಲ ತೊದಲು ನುಡಿಟ್ಟು ಆಪುನ ಒಂಜಿ ಒಂತೆ ಯಕ್ಷಗಾನ ತೂಪಿನ ಅವಕಾಶನ ಎಂಕಲು ಎತ್ತಿಕೊಂಡು ಮಸ್ತ್ ಸಂತೋಷ ಅಂಡ್ ಕೋಡೆಗಾನೆ ಎಂಕಲು ಆಂಜನೇಯ ಸ್ವಾಮಿನ ಆರ್ನ ಬರ್ತ್ಡೇ ಆಂಜನೇಯ ಅವೇನು ಕೋಡೆ ಹನುಮ ಜಯಂತಿ ಇಲ್ಲ ಎಂಕಲು ಕೋಡೆ ಬಾರಿ ಸಂಭ್ರಮಡ್ ಮಾತಾ ದೇಶಾದ್ಯಂತ ವಿಶ್ವಾದ್ಯಂತ ಆಚರಿಸಾಯನ ಆ ಸುವರ್ಣ ಕ್ಷಣಟ ಎಂಕುಲಿಲ್ಲ ಅದಕ್ಕೆ ಪೂರಕವಾದ ಕೋಡೆ ಒಂಜಿ ಬಾರಿ ಶೋಕದ ಹನುಮ ದೇವಸ್ಥಾನ ಶ್ರೀರಾಮಚಂದ್ರ ಅಯೋಧ್ಯದ ಅವೇ ರೂಪದ ಪ್ರತಿರೂಪವನ್ನು ಬಚ್ಚಿದ ದೇವಸ್ಥಾನ ಕೋಡೆ ಕುಡ್ಲಡ್ ಒಂಜಿ ಲೋಕಾರ್ಪಣೆ ಅಂಡ್ ಕಾಂಡ ಬ್ರಹ್ಮಕಲಶದ ಕಾರ್ಯಕ್ರಮ ಪೋದಿತ್ತ ಪೊರ್ಲುದ ದೇವಸ್ಥಾನ ಅಡ್ಡಾರಡ ಆತಂದು ನಿಗುಲ್ಲ ಮಾತ ಏರ್ಲ ವರ ಪೋದು ತೂಪುರಂಚಿನ ಪೊರ್ಲುದ ಹನುಮ ದೇವರ ಐತ ಕಲ್ಲುದ ಐತ ಪ್ರತಿಷ್ಠೆ ಐತ ಮೂರ್ತಿ ಕೆತ್ತದನ್ನು ಎಂಕಲ್ಲ ಮೀಯಾರ್ದಾರಿ ಅಂಚ ಬೋನ ಮೂರ್ತಿ ಪತವನಾಗಲ್ಲ ಯಾನಿತ್ತೆ ಅಂಚ ಕೋಡೆ ಕಾರ್ಯಕ್ರಮ ಪೋತೆ ಬಾರಿ ಪೊರ್ಲುದ ಒಂಜಿ ದೇವಸ್ಥಾನ ಆತನು ಒಟ್ಟ ಅರ್ಥ ಇನ ಬಂದ ಈ ಒಂಜಿ ಬಾಗಡ್ ಮಾತ ಒಂಜಿ ಮಸ್ತ್ ಧಾರ್ಮಿಕ ಕಾರ್ಯಕ್ರಮ ಕೋಡೆ ತುಂಬರನಿ ಬೋಡೆ ಗರಡಿದ ಬ್ರಹ್ಮಕಲಶ ಕಾರ್ಯಕ್ರಮ ಬಾರಿ ಪೊರ್ಲುಡು ಈ ಬಾಗಡ ಆತ್ಮನಿಗಳು ಮಾತ ತೂತ ಆಯ್ತಾ ಒಂಜಿ ಬಾಗ ಅದು ಮೂಲಿನಿ ಈ ಒಂಜಿ ಸಂಸ್ಥೆಯ ಮೂಲಕ ಒಂಜಿ ಆತು ಜೋಕ್ಲಿಗೆ ಯಕ್ಷಗಾನದ ಒಂಜಿ ಅಭಿರುಚಿ ಇಜ್ರ ನಮ್ಮನ ದಾದ ಪರಂಪರೆ ಬೈದನು ಅವಿನ ಎದುರು ಪತೋಡು ಅನ್ಪುನ ಮಲ್ಲ ಆಸೆದಿ ಒಂದು
ಸನ್ಮಾನ್ಯ ಸುಧಾಕರಾಚಾರ್ಯ ಬೊಕ್ಕ ಮಾತ ಈ ಸಂಸ್ಥೆಗೆ ಸಂಬಂಧಪಟ್ಟ ಅಧ್ಯಕ್ಷರಿಪ್ಪು ನೆತ್ತ ದುಮ್ಮು ಕೆಲಸ ಮಲ್ದಾಗ್ಲಿಪ್ಪು ಇತ್ತ ಆರ್ನೊಟ್ಟು ಕೈ ಜೋಡಿಸೋದು ಕೆಲಸ ಒಂದು ಅಧ್ಯಕ್ಷರಿಪ್ಪು ಕಾರ್ಯದರ್ಶಿಪ್ಪು ಈ ಥರ ಮಾತೆರ್ಲ ಒಟ್ಟಾದ ಜೋಕುಲಂಗಂಜಿ ಎಡ್ಡೆ ಯಕ್ಷ ಶಿಕ್ಷಣ ಕುರೋಡು ಬನ್ನುವ ಉದ್ದೇಶ ಇದೆಯೋ ಒಂದು ಈ ಗ್ರಾಮೀಣ ಭಾಗಡ್ಲ ಅವೇನು ಪೊರ್ಲುಡು ಮಲ್ತೊಂದುಲ್ಲೇರು ಹೌದು ಆ ಭಾಗವತಿಗೆ ಆ ಚಂಡದಾರ್ನ ಆ ತಾಳ ಅವು ಮಾತ ತೂನಾಗ ಒಲ್ತ ಯಕ್ಷಗಾನಗಳ ಕಮ್ಮಿಜ್ಜಿ ಪನ್ಮ ರೀತಿಯ ಬಾರಿ ಪೊರ್ಲುಡು ಅವೇನು ಪ್ರದರ್ಶನ ಮಲ್ತೇನೆ ಎಂಗಳು ತೂಯ ದುಂಬುದ ದಿನಟ್ಲ ಈ ಒಂಜಿ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಅವಡು ನನಾತು ಜೋಕುಲಿಗೆ ಒಂಜಿ ಕಲ್ಪುರಂಚಿನ ಅವಕಾಶ ನಮ್ಮನ್ನ ಪರಂಪರೆಯನ್ನು ಎದುರು ಪತೋಬ್ರಂಚಿನ ಒಂಜಿ ಅವಕಾಶ ಈ ಒಂಜಿ ಸಂಸ್ಥೆದ ಮೂಲಕ ಅವಡು ನೆನಪಲ್ತೊಂಡರು ಹಿರಿಯರ ನೆನಪಲ್ತೊನ್ನ ನಮ್ಮನ್ನ ಸಂಸ್ಕೃತಿ ಅಂಚ ಒಂದು ಕೀರ್ತಿಶೇಷ ಸುಬ್ರಾಯ ಭಟ್ರನ ಬಗ್ಗೆ ಎಲ್ಲ ಸುಧಾಕರ್ ಪಂಡರು ಮಸ್ತ್ ಸಂತೋಷ ಅಂಡ್ ಒಂದು ನಮ್ಮನ್ನ ಪರಂಪರೆ ಏರು ನಮಕ್ ಸುರುಟು ಐಕ್ ಅವಕಾಶ ಮಲ್ತು ಕೊಡ್ತೇರು ಇಜರ ಐಕ್ ಏರು ಸಹಾಯ ಮಲ್ದೇರು ಇಜರ ಆಗಲೇ ನೆನಪುನ ನಮ್ಮನ್ನ ಒಂಜಿ ಧರ್ಮ ಅವೇನು ಪೂರ ಮಲ್ತೊಂದು ಈ ಭಾಗದ ಮಾತ ಹಿರಿಯರೇನು ಸೇರ್ಪೊಂದು ಈ ಕಾರ್ಯಕ್ರಮ ಮಲ್ದಾರು ನನಾತ್ ಎಡ್ಡೆ ಕಾರ್ಯಕ್ರಮ ಮಲ್ಪಂಚಿನ ಅಂಚೆನೆ ನನ್ನ ಕಿದಿಕಿನ್ನೆ ಜೋಕುಲು ವೇಷ ಪಾಡ್ನೆ ತೂದು ನಾರದೆ ಪಾಡ್ನಾರ್ನ ತೂಯ ಆರ್ಲ ಏತು ಪೊರ್ಲು ತೂಜೋಯ್ತಾರೆ ಸೀತಾ ಪಾಡ್ನ್ಯ ರಾಮ ಪಾಡ್ನ್ಯ ಮಾತೆರ್ಲ ಬಾರಿ ಖುಷಿ ಅಣ್ತುದು ಖಂಡಿತ ಈ ಬಾಗಡ್ ನಮ್ಮ ನಾತ್ ಜವನೇರ್ಲ ಉಳ್ಳೇರು ಎಡ್ಡೆ ಫ್ರೆಂಡ್ಸ್ಲ ಉಳ್ಳೇರು ಎಂಕಲ ಈ ಬಾಗಡ್ ಯಾನ ಹೊಸದಾದ ಬರ್ನಾಗ ಎಂಗ ಮಸ್ತ್ ಏನನ್ನ ಪ್ರೀತಿಡು ಮೋಕೆಡು ಏನನ್ನ ಎದ್ಕೊಂಡು ಅಂಚಿನ ಮಾತಾ ಊರ್ದ ಗ್ರಾಮಸ್ಥರಿಲ್ಲ ಎನ್ನ ಸೊಲ್ಮೇಲೇನು ಪರೊಂದು ದುಂಬು ದಿನಟ್ಟು ನಮ್ಮ ಮಾತಾ ಸೇರಿದು ಈ ಊರ್ದ ಅಭಿವೃದ್ಧಿ ಪರವು ಇಂಚಿನ ಸಂಘ ಸಂಸ್ಥೆಯಲ್ಲಿ ಮಲ್ಪನ ಮಾತಾ ಎಡ್ಡೆ ಬೇಲೆಗೆ ನಮ್ಮ ಮಾತಾ ಒಂಜಾಕ ಪಂದು ವೇದಿಕೆ ಪುರ ಮಾತೆರ್ಲ ಪುನರಪಿ ಎನ್ನ ವಂದನೆಯನ್ನು ಸಲ್ಲಿಸೊಂದು ದೇವರು ಮಾತೆರ್ಲ ಎಡ್ಡೆ ಮಲ್ಪಡು ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ಓಕೆ ಸ್ವಲ್ಪ ನಿಲ್ತೇನಂತ ಹೇಳಿದ್ದಾರೆ ಅವರು. ಒಂದಿಷ್ಟು ವಿಶೇಷ ಆಕರ್ಷಕ ಕಾರ್ಯಕ್ರಮ ಇಲ್ಲಿ ಖಂಡಿತಕ್ಕೂ ಇದೆ. ಕಳೆದ 24 ವರ್ಷಗಳಿಂದ ಅನೇಕ ಪ್ರತಿಭೆಗಳಿಗೆ ಇದೊಂದು ತೊಟ್ಟಿಲಾಗಿ ಈ ವೇದಿಕೆ ಅವರನ್ನು ಅನಾವರಣ ಮಾಡ್ತಾ ಬಂದಿದೆ. ಹೀಗಾಗಿ ಈ ಯಕ್ಷಾಕ್ಷರದ ಒಂದು ಲೋಗೋವನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಪ್ರಶಾಂತ್ ಕಾಮತ್ ಬೋಳ ಇವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಂಸ್ಥೆಯಲ್ಲಿ ಕನಸುಗಳು ಉಸಿರಾಡ್ತವೆ, ಮನಸ್ಸುಗಳು ಮಂದಾರ ಪುಷ್ಪವಾಗಿ ಅರಳ್ತವೆ. ಹೊಸತನದ ತಾಜಾತನ ಪ್ರತಿ ಬಾರಿ ಕೂಡ ಎದ್ದು ಕಾಣುವುದು ಈ ಸಂಸ್ಥೆಯ ವಿಶೇಷತೆ. ನಿಜವಾಗಿಯೂ ಕೂಡ ಮನುಷ್ಯನಿಗೆ ಪರಿಸರದ ಅವಶ್ಯಕತೆ ಇದೆಯೇ ಹೊರತಾಗಿ ಪರಿಸರಕ್ಕೆ ಮನುಷ್ಯನ ಅವಶ್ಯಕತೆ ಖಂಡಿತಕ್ಕೂ ಇಲ್ಲ. ಆರೋಗ್ಯ ಇಲ್ಲದ ಆಯುಷ್ಯ ಖಂಡಿತಕ್ಕೂ ವ್ಯರ್ಥ ಎನ್ನುವುದನ್ನು ತಿಳಿದವರು ಹೇಳಿದ್ದಾರೆ. ಹೀಗಾಗಿ ಪರಿಸರದ ಜಾಗೃತಿ ಮೂಡಿಸುವ ಕರಪತ್ರವನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಆದರ್ಶ ಆಚಾರ್ಯ ಇದು ಅಕ್ಷಯ ಜ್ಯುವೆಲರ್ಸ್ನ ಮಾಲೀಕರು ಇವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಬುದ್ಧಿ ಭಾವಗಳ ಶುದ್ಧಗೊಳಿಸಿ ಆರೋಗ್ಯಕ್ಕೆ ಭಾಷ್ಯವನ್ನು ಬರೆಯಲು ಖಂಡಿತಕ್ಕೂ ಸುಂದರವಾದ ಪರಿಸರದ ಅವಶ್ಯಕತೆ ಇದೆ. ಹೀಗಾಗಿ ಪರಿಸರದ ಕರಪತ್ರವನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಪ್ರಶಸ್ತಿಗಳು ಸಿಗಲಿಕ್ಕಿದೆ. ಬದುಕಿನ ಯಾನದಲ್ಲಿ ಅನೇಕ ಮಜಲುಗಳಿವೆ, ಬಹಳಷ್ಟು ತಿರುವುಗಳಿದೆ. ಆದರೆ ಎಲ್ಲ ಮಜಲನ್ನು ದಾಟಿಕೊಂಡು ಎಲ್ಲ ತಿರುವನ್ನು ಏರಿಕೊಂಡು ಖಂಡಿತಕ್ಕೂ ಶ್ರೇಷ್ಠತೆಯೇ ಏರಬೇಕಾದ್ರೆ ಅದೊಂದು ದೊಡ್ಡ ಸಾಹಸವೇ ಸರಿ. ಸಾಧನೆ ಎನ್ನುವುದು ಬಹಿರಂಗವಾಗಿ ತೇಜಸ್ವಿನೇ ಆದರೆ ಅಂತರಂಗದಲ್ಲಿ ಅದು ತಪಸ್ವಿನಂತೆ. ಹೀಗಾಗಿ ಶ್ರೇಷ್ಠ ಮಟ್ಟದ ಸಾಧನೆಯನ್ನು ಮಾಡಿರುವ ಯೋಗೀಶ್ ಆಚಾರ್ಯ ಉಳೆಪಾಡಿ ಇವರು ಯಕ್ಷಗಾನದಲ್ಲಿ ಹೊಸ ಸಂಚಲನ ಮೂಡಿಸಿದವರು. ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದೈವಾರಾಧನೆಯಲ್ಲಿ ವಿಶೇಷವಾದ ಸಾಧನೆ ಮಾಡುವ ದಯಾನಂದ್ ಕಲ್ಯ ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತಿದ್ದೇನೆ. ರಜತ ಸಂಭ್ರಮದ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಅವರು ವೇದಿಕೆಗೆ ಬರಬೇಕು. ಇವರ ಇಬ್ಬರ ಪರಿಚಯವನ್ನು ಕೂಡ ಮಾಡಬೇಕು ಅಂತೇಳಿ ಪ್ರದೀಪ್ ಬೇಲಾಡಿ ಇವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅಭಿವೃದ್ಧಿ ಸಂಸ್ಥೆ ರಿಜಿಸ್ಟರ್ಡ್ ಬೋಳ ಇದರ ಬೆಳ್ಳಿ ಹಬ್ಬದ ಈ ರಜತ ಸಂಭ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಕಲಾಭಿಮಾನಿಗಳೇ, ನಮ್ಮ ಸಂಸ್ಥೆಯು ಸುಮಾರು 24 ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಯಕ್ಷಗಾನವನ್ನು ಉಳಿಸಬೇಕು, ಬೆಳೆಸಬೇಕು ಎನ್ನುವ ನಿಟ್ಟಿನಲ್ಲಿ ಎಳೆಯ ಮಕ್ಕಳಿಗೆ ಯಕ್ಷಗಾನ ತರಬೇತಿಯನ್ನು ನೀಡುತ್ತಾ 24 ವರ್ಷಗಳಿಂದ ಕಲಾಮಾತೆಯ ಸೇವೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದಕ್ಕೆಲ್ಲರೂ ನಾವೆಲ್ಲರೂ ಸಹಕಾರವನ್ನು ನೀಡುತ್ತಾ ಬಂದಿದ್ದೇವೆ.
ಇವತ್ತಿನ ನಮ್ಮ ಈ ಸಂಸ್ಥೆಯ ಕೇವಲ ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗದೆ ಆ ಯಕ್ಷಗಾನದ ಜೊತೆಯಲ್ಲಿ ಸಮಾಜದಲ್ಲಿ ಸ್ವಲ್ಪ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಸಾಧನೆಗಳನ್ನು ಮಾಡಿರುವಂತಹ ಸಾಧಕರನ್ನು ಗುರುತಿಸಿಕೊಂಡು ಸನ್ಮಾನಿಸುವಂತಹ ಅವರಿಗೆ ಗೌರವಿಸುವಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. 10ನೇ ವರ್ಷ ಅಂದರೆ ದಶಮಾನೋತ್ಸವದ ಸಂಭ್ರಮದಲ್ಲಿಯೂ ಕೂಡ ಹಲವಾರು ಸಾಧಕರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸಿದ್ದೇವೆ. ಅದೇ ರೀತಿ ಇವತ್ತು ಕೂಡ ನಾವು ಇಬ್ಬರು ಸಾಧಕರಿಗೆ ನಮ್ಮ ರಜತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಅದರಲ್ಲಿ 2 ಜನರ ಪರಿಚಯವನ್ನು ನಾವೀಗ ಮಾಡಲಿಕ್ಕಿದ್ದೇವೆ. ಮೊದಲನೆಯದಾಗಿ ಯೋಗೀಶ್ ಆಚಾರ್ಯ ಉಳೇಪಾಡಿಯವರು ಕಠಿಣ ಪರಿಶ್ರಮದೊಂದಿಗೆ ನಿಸ್ವಾರ್ಥ ಸೇವೆಯ ಮೂಲಕ ಗುರುತಿಸಿಕೊಂಡು ತಾವು ಖ್ಯಾತ ಹಿಮ್ಮೇಳ ವಾದಕ ಶ್ರೀ ಆನಂದಾಚಾರ್ಯ ಮತ್ತು ಭವಾನಿ ಆಚಾರ್ಯ ದಂಪತಿಗಳ ಪುತ್ರರಾಗಿ ಜನಿಸಿದ ತಾವು ಚಿತ್ರಕಲಾ ಕ್ಷೇತ್ರದಲ್ಲಿ ಪದವಿಯನ್ನು ಪಡೆದು ಶ್ರೇಷ್ಠ ಹಿಮ್ಮೇಳ ವಾದಕ ಮಾಂಬಾಡಿ ಸುಬ್ರಾಯ ಭಟ್ಟರಿಂದ ಚೆಂಡೆ ಮತ್ತು ಮದ್ದಲೆಯನ್ನು ಕಲಿತು ಶ್ರೇಷ್ಠ ಕಲಾವಿದರಾಗಿ ರೂಪುಗೊಂಡಿರುವಿರಿ. ಪ್ರಸಿದ್ಧ ಮೇಳಗಳಲ್ಲಿ ಹವ್ಯಾಸಿ ಮೇಳಗಳಲ್ಲಿ ಚೆಂಡೆ ಮದ್ದಳೆ ವಾದಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಪ್ರಸ್ತುತ ಕಟೀಲು ಮೇಳದಲ್ಲಿ ಮುಖ್ಯ ಚೆಂಡೆ ವಾದಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಿರಿ. ಪ್ರಸ್ತುತ ಐಕಳದಲ್ಲಿ ಚೆಂಡೆ ಮದ್ದಳೆ ಮತ್ತು ಇತರ ಚರ್ಮ ವಾದ್ಯಗಳ ತಯಾರಿಕೆಯ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡುತ್ತಾ ಬಂದಿರುವಿರಿ. ನಮ್ಮ ಸಂಸ್ಥೆಯಲ್ಲಿ ನಡೆಸುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಕಾರವನ್ನು ನೀಡುತ್ತಿರುವಿರಿ. ತಾವು ಪತ್ನಿ ಲಾವಣ್ಯ ಮತ್ತು ಪುತ್ರಿ ವೈಷ್ಣವಿ ಹಾಗೂ ಅನುರಾಗ ಇವರೊಂದಿಗೆ ಸಂತಸದ ಸಂಸಾರವನ್ನು ನಡೆಸುತ್ತಿರುವಿರಿ. ತಮಗೆ ನಮ್ಮ ಯಕ್ಷಾಕ್ಷರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಈ ಬೆಳ್ಳಿ ಹಬ್ಬದ ಸುಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಪರಿಗಣಿಸಿಕೊಂಡು ಸಮಾರಂಭದಲ್ಲಿ ಯಕ್ಷಾಕ್ಷರ ರಜತ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಅದೇ ರೀತಿ ಮತ್ತೋರ್ವ ಸಾಧಕರಾಗಿರುವಂತಹ ಶ್ರೀಯುತ ದಯಾನಂದ ಕಲ್ಯಾರ್ ಅವರು ಇಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಈ ದಯಾನಂದ ಕಲ್ಯಾರ್ ಅವರು ಕಲ್ಯಾ ಗ್ರಾಮದ ಸಂಜೀವ ಸುವರ್ಣ ಮತ್ತು ಶ್ರೀಮತಿ ಮೋಹಿನಿ ದಂಪತಿಗಳ ತೃತೀಯ ಪುತ್ರರಾಗಿ ಜನಿಸಿ ಬಾಲ್ಯದಿಂದಲೇ ತಂದೆಯ ದೈವ ಚಾಕರಿಯ ಕೆಲಸ ಕಾರ್ಯಗಳನ್ನು ನೋಡುತ್ತಾ ತಾನೂ ದೈವದ ಚಾಕರಿಗಳನ್ನು ಕಲಿತುಕೊಂಡವರು. ಸರಿಸುಮಾರು 18 ವರ್ಷಗಳಿಂದ ದೈವ ಚಾಕರಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಅಚ್ಚುಕಟ್ಟಿನ ಶಿಸ್ತುಬದ್ಧವಾದಂತಹ ಅನುಷ್ಠಾನಕ್ಕೆ ಪ್ರಸಿದ್ಧರಾದವರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಉಭಯ ಜಿಲ್ಲೆಗಳ ಹೆಸರಾಂತ ಕ್ಷೇತ್ರಗಳಾದ ಶ್ರೀ ಮಂಗಳಾದೇವಿ ಕ್ಷೇತ್ರ, ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ನಿಟ್ಟೆನೆಲ್ಲಿ, ಶ್ರೀ ಕೊರಗಜ್ಜ ಕ್ಷೇತ್ರ ಜಾರಿಗೆಗಟ್ಟೆ ಹಾಗೂ ಕೊರಗಜ್ಜ ಕ್ಷೇತ್ರ ಮುಳ್ಳುಗುಡ್ಡೆ, ಸಾಣೂರು, ಜೋಡುಗರಡಿ ಹಾಗೂ ಕುಂದಾಪುರ, ಉಡುಪಿ, ಮುಲ್ಕಿ ಮುಂತಾದೆಗಳಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರು. ವೃತ್ತಿಯಲ್ಲಿ AC ಟೆಕ್ನಿಷಿಯನ್ ಆಗಿರುವ ಇವರು ಬೆಳುವಾಯಲ್ಲಿ ಕಾರ್ಯಾಚರಿಸುತ್ತಿರುವ ಏರ್ ಕಂಡೀಷನರ್ ಮತ್ತು ಸೇಲ್ಸ್ ಆ್ಯಂಡ್ ಸರ್ವಿಸ್ ಬೆಳುವಾಯಿ ಇದರ ಮಾಲೀಕರಾಗಿ ವೃತ್ತಿ ಬದುಕನ್ನು ಕಟ್ಟಿಕೊಂಡು ಮೂಡುಬಿದಿರೆಯ ಮೂರೂರಿನಲ್ಲಿ ಪತ್ನಿ ಅಶ್ವಿನಿ ಮತ್ತು 2 ಮಕ್ಕಳೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಕೈಗೊಂಡಂತಹ ಅನುಷ್ಠಾನಬದ್ಧ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಯು ಯಕ್ಷಾಕ್ಷರ ರಜತ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು. ಯುಗದಾಚೆಗೂ ಜಗದಾಚೆಗೂ ಈ ನೆನಪು ನೇವರಿಕೆಯಾಗಿ ಬರಲಿ. ಈ ಮಣ್ಣಿನ ಸರ್ವಶಕ್ತಿಗಳು ಇನ್ನಷ್ಟು ಯಕ್ಷಗಾನ ರಂಗದಲ್ಲಿ ಹಾಗೆಯೇ ದೈವಾರಾಧನೆಯಲ್ಲಿ ಮನಸ್ಸರಲ್ಲಿ ಮಂದರವಾಗಲಿ ಅನ್ನುವ ಅನಂತ ಆಶಯದೊಂದಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಸಂಭ್ರಮದ ಉದ್ಘಾಟನಾ ಸಮಾರಂಭಡು ನಮೋಲ್ಲ. ಈ ಒಂಜಿ ಉದ್ಘಾಟನಾ ಸಮಾರಂಭದ ವೇದಿಕೆಡು ಇತ್ತಿನಂಚಿತ್ತಿನ ಉದಯ್ ಕುಮಾರ್ ಶೆಟ್ರೆ, ಮುನಿಯಾ ಉದಯ್ ಕುಮಾರ್ ಶೆಟ್ರೆ, ಆದರ್ಶ್ ಆಚಾರ್ಯರೇ, ಉದಯ್ ಜಿ ಆಚಾರ್ಯರೇ, ಜಯಸಿ ಕೋಟ್ಯಾನ್ರೆ, ಗ್ರೇಗೋರಿ ಡಿಸೋಜ ಮ್ಯಾನೇಜರ್ಸ್ರೆ, ಬೋಳಾ ಸದಸ್ಯ ಶೆಟ್ರೆ, ದಿನೇಶ್ ಪೂಜಾರ್ರೆ, ಅಕ್ಷಯ್ ಅಡ್ಯಂತೇರೆ, ಮೋಹನ್ದಾಸ್ ಅಡ್ಯಂತೇರೆ, ಉದಯ್ ಶೆಟ್ಟಿ ಗುಡುಗಲ್ಲು, JC ವಿಘ್ನೇಶ್ ಪ್ರಸಾದ್ ರಾವ್ರೆ, ಸಂತೋಷ್ ಆಚಾರ್ಯರೇ, ಮಿತ ಅಧ್ಯಕ್ಷರಾದಿತ್ತಿನ ಕೇಶವ ಆಚಾರ್ಯರೇ, ಸಂಚಾಲಕರಾದಿತ್ತಿನ ಬೋಳ ಸುಧಾಕರ್ ಆಚಾರ್ಯರೇ, ಕಾರ್ಯದರ್ಶಿ ಆದಿತ್ತಿನ ಸುದರ್ಶನ್ ಬಂಗರ್ರೆ, ಬೊಕ್ಕ ಸೇರಿದಿನ ಮಾತ ಈ ಉರ್ದ ಗ್ರಾಮಸ್ಥರೇ. ಇನ್ನು ನಮ್ಮ ಈ ರಜತ ಸಂಭ್ರಮದ ಉದ್ಘಾಟನಾ ಸಮಾರಂಭಡು ಭಾರಿ ಶೋಕದ ಜೋಕುಲ್ನ ಒಂಜಿ ಯಕ್ಷಗಾನ ಅಂತುಯ್ಯ ಎಲ್ಲೆಲ್ಲೇ ಜೋಕುಲ್ ಇನಿ ಅಕಲ್ನ ಯಕ್ಷಗಾನ ತೂನಗೆ ಎಂಕ್ ನೆನಪು ಹೊಂದುತ್ತನು.
ಇನಿ ಭಾರಿ ಸ್ಪಷ್ಟ ನುಡಿ ದಾಲ ಒಂಜಿ ತೊದಲಿಕೆ ದಾಲ ಇತ್ತು ಜೈಟ್ ಒಂಜಿ ಎಲ್ಲೆಲ್ಲೆ ಶಬ್ದ ಬುಂಡ ಭಾರಿ ಒಂದು ಶೋ ಕೂಡ ಜೋಕುಲು ಯಕ್ಷಗಾನದ ಏನ ಪೂರ ಅಕ್ಲೆ ಕಲ್ಪಾದರ ಅವೇನು ಪಾತ್ರೊಂದಿತ್ತೇರು ಎಂಕ್ ವಿಷಯ ನಮ್ಮನ್ನಾಗ ಅಕಲ ಏಜಿಡಿ ಎಂಕಲೆಗೆ ಖಾಲಿ ಈತೆ ಅಮ್ಮ ತಿನ್ರೆ ಕೊರ್ಲೆ ಆತೆ ಬುಲ್ತೊಂದೆತ್ತಿನ ಬುಂಡ ಎಂಕುಲಿ ಆತ ಎಂಗಳ ಸ್ಪಷ್ಟ ಅಕಲ್ನಾತ್ ಎಂಕಲ ವೇದಿಕೆ ಬತ್ತು ಪಾತ್ರ ನಾನು ಚಿತ್ತಿನ ಡೇರಿ ಇಂಗ್ಲೆತ್ತಚ್ಚಿ ಅಕ್ಲೆಗೆ ಜೋಕ್ಲೆಗೆ ನನ್ನದ ದಿನೋಟು ದುಂಬು ಪೋದು ನನಾತ್ ದೇವರು ಎಡ್ಡೆ ಪಾತ್ರ ಎಡ್ಡೆ ಅವಕಾಶಗಳು ಕೊರಡು ಬಂದ್ಬಿನ ಚಿತ್ತಿನ ಒಂಜಿ ಪ್ರಾರ್ಥನೆ ಮಲ್ತೊಂದು ನಮ್ಮ ಮಸ್ತ್ ಜನನ್ ತೂಪ ಏರು ಎಡ್ಡೆ ಜನ ಅಂದು ಪಂಡ ಏರು ಎಡ್ಡೆ ಜನ ಅಂದು ನಮ್ಮ ಕೇಂಡ ಒಂಜ ಆಯನ ಇಲ್ಲದ ಬೇಲದ ಏರು ಜನಕುಲ್ಲೇರು ಅಕುಲು ಮಸ್ತ್ ಓಲ್ಡ್ ದಕುಲು ಪೋಡ್ಗೆ ದಾಪನಾಗ ಮಸ್ತ್ ಸಮಯ ದಿಂಚಾಕನೊಟ್ಟು ಪೋಡ್ಗೆ ಇಜಿಂಡ ಆ ವ್ಯಕ್ತಿನ ದೋಸ್ತಿನಕುಲು ಮಸ್ತ್ ಓಲ್ಡ್ ಆದು ಪೋಡ್ಗೆ ದಾಪನಾಗ ಆ ಸಂಬಂಧನು ಏರು ಆ ನಮೂನಿ ದಿವೊಂದುಪ್ಪಿ ಆ ಮನಸ್ಸಿನ ಏರು ಎಡ್ಡೆ ಮನಸ್ಸು ಉಪ್ಪುಂಡು ಅಕಲಿಗೆ ಮಾತ್ರ ಇಂಚಿನ ಸಂಬಂಧಲಿನ ಮಸ್ತ್ ಸಮಯದಿಂಚಿ ಪತನ್ ಪೋರೆ ಸಾಧ್ಯ ಅಂಚನೆ ಒಂಜಿ ಸಂಘ ಸಂಸ್ಥೆ ಐತ ವ್ಯಕ್ತಿತ್ವ ತೋಡು ಐತ ಏನ ಪೂರ ಕಾರ್ಯಕ್ರಮಗಳು ಆತನಿಂದ ನಮ್ಮ ಗೊತ್ತುಜ್ಜಿಡಲ್ಲ ಆಯ್ತ ಆ ಸಂಸ್ಥೆಗೆ ಏತು ವರ್ಷ ಅಂದಕ್ಕೆನಾಗ ಆಯ್ತ ವರ್ಷ ತೂನಾಗನೇ ನಂಗೆ ಆಯ್ತ ಬಗ್ಗೆ ನಂಗೆ ಗೊತ್ತಾಪುಂಡು ಇನ್ನು 25 ವರ್ಷ ಆವಡ್ಡು ಆ ಸುಲಭದ ಪಾತಿರತ್ ಮಸ್ತ್ ಕಡಿಟ್ ಆಪುಂಡು ಒಂಜಿ 2 ವರ್ಷಗೂ ಕಾರ್ಯಕ್ರಮ ಪಾಡೋನು ಬೇತೆ ಬೇತೆ ಗೌಜಿ ಮಲ್ಪೇರು 3ನೇ ಸರ್ತಿ 3ನೇ ವರ್ಷ 4ನೇ ವರ್ಷ ಕಾರ್ಯಕ್ರಮ ಮಲ್ಪುನ ಗತಿ ಪೂಜಿ ಅಣ್ಣ ಇನಿ ಒಂಜಿ ಈ ಯಕ್ಷಾಕ್ಷರ ಬೊಕ್ಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ 25 ವರ್ಷವನ್ನು ಪೂರೈಕೆ ಮಲ್ದಂಡು ಅಂಚೊಪ್ಪುನಾಗ ಐತ ರಜತ ಸಂಭ್ರಮದ ಉದ್ಘಾಟನಾ ಸಮಾರಂಭ ನನಾತ್ ಕಾರ್ಯಕ್ರಮಗಳು ಈ ಸಂಸ್ಥೆದ ಮುಖಾಂತರ ನಡಪರಂಡು ಖಂಡಿತವಾದ್ಲ ಈ ಒಂಜಿ ಕಾರ್ಯಕ್ರಮ ರಜತ ಕಾರ್ಯಕ್ರಮ ಎಡ್ಡೆ ರೀತಿ ನಡಪಡು ನನಾತ್ 25 ವರ್ಷ ಬೋದು 5 ಆಡು 5 ಬೋದು 100 ಆಡು ಬಂದ್ಬಿನ ಪ್ರಾರ್ಥನೆ ಮಲ್ತೊಂದು ನಿಗಲ ಏನ ಕಾರ್ಯಕ್ರಮ ತಂದಲ್ಲ ಖಂಡಿತವಾದ್ಲ ಏನಾರ್ದು ಆಪಿನ ಚಿತ್ತಿನ ಸಹಕಾರ ಈ ಸಂಸ್ಥೆಗೆ ಏನು ಕೊರಪೆ ಬಂದ್ಬಿನ ಪಾತ್ರ ಪನೊಂದು ಏನಾರು ಶಬ್ದವನ್ನು ಮುಗಿಪೆ ಜೈ ಚೊಕ್ಕದಾಗಿ ಮಾತಾಡುವ ದೀಪಕ್ ಕೋಟ್ಯಾನಿನ್ನ ಇವರಿಗೆ ವಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಅವರಿಗೆ ಅಧ್ಯಕ್ಷರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿ ಆಸೀನರಾಗಿದ್ದಾರೆ. ಜಯಸಿ ಕೋಟ್ಯನ್ ಸಹನೆ ಸಾಮರಸ್ಯದ ಸಾಕಾರ ಮೂರ್ತಿ, ಯುವಕರ ಕೆಲಸಗಳಿಗೆ ಇವರೇ ಭಾಗ್ಯಜ್ಯೋತಿ. ಇವರಿದ್ದರೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ರಸಕಾವ್ಯದ ಸ್ಫೂರ್ತಿ. ಹೀಗಾಗಿ ಮಹಾಲಕ್ಷ್ಮಿಯ ವರಪುತ್ರರಾಗಿ ಅನೇಕ ಕಡೆ ಸಮಾಜಕ್ಕೆ ಬೆಳಗಲು ಕೊಡುಗೆಯಾಗಿ ಬಂದಿರುವಂಥ ಶ್ರೀಯುತರು ನಮ್ಮನ್ನು ಉದ್ದೇಶ ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಯಕ್ಷಾಕ್ಷರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರಿಜಿಸ್ಟರ್ಡ್ ಬೋಳ ಇದರ ರಜತ ಸಂಭ್ರಮದ ಈ ಒಂದು ವೇದಿಕೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಈಗ ತಾನೇ ನಿರ್ಗಮಿಸಿದಂಥ ಮುನಿಯಾಲು ಉದಯಕಮ್ಮ ಶೆಟ್ರೆ, ಈ ಕಾರ್ಯಕ್ರಮದ ಅಧ್ಯಕ್ಷರು, ಈ ಸಂಸ್ಥೆಯ ಅಧ್ಯಕ್ಷರಾದ ಕೇಶವಾಚಾರ್ಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಮಾತೆಯರೇ, ಖಂಡಿತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಒಂದು ಸಂಸ್ಥೆ 25 ವರ್ಷ ನಡೆದುಕೊಂಡು ಬರಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ನಮ್ಮ ಹಿರಿಯರು ಹಾಕಿದಂಥ ತಲಾದಿ ಅಡಿಪಾಯ ಗಟ್ಟಿದ್ದರೆ ಮಾತ್ರ ಅಂಥ ಸಂಸ್ಥೆಗಳು ಇಂದು 25 ವರ್ಷ ದರಕ್ಕೆ ಮುಟ್ಟಲು ಸಾಧ್ಯವಾಗ್ತದೆ. ಯಾಕಂದರೆ ಈ ಸಂಸ್ಥೆಯಲ್ಲಿ ಹಲವಾರು ಮಕ್ಕಳು, ಯಾಕಂದರೆ ಇವತ್ತು ನಾವು ಏನು ಇಲ್ಲಿ ಬಂದು ಆಗ ನೋಡಿದ್ದೇವೆ, ಖಂಡಿತ ಅದಕ್ಕಿಂತ ಸಾಕ್ಷಿ ಬೇರೆ ಏನಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳು ವೇದಿಕೆಯಲ್ಲಿ ತಾವು ನಿರಾಳವಾಗಿ ಏನೇ ಒಂದು ಅಡೆತಡೆ ಇಲ್ಲದೆ ಮಾತಾಡಬೇಕಂತ ಸುಲಭದ ಮಾತಲ್ಲ. ಯಾಕಂದರೆ ಈಗಾಗಲೇ ದೀಪಕ್ರವರು ಹೇಳಿದರು, ನಾವು ಚಿಕ್ಕದಿರುವಾಗ ಇಂಥ ಒಂದು ಅವಕಾಶ ನಮ್ಗೆ ಯಾರಿಗೂ ಸಿಗಲಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಇಂಥ ಒಂದು ಅದ್ಭುತ ಅವಕಾಶಗಳು ಸಿಗ್ತಾ ಇದ್ದಾವೆ. ಯಾಕಂದರೆ ಮಕ್ಕಳು ತಮ್ಮ ಈ ಏಜಲ್ಲಿ ಇಂಥ ಅಕ್ಷರಾಭ್ಯಾಸ ಇರ್ಬೋದು, ಅಥವಾ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಇಂಥ ಹಲವಾರು ಕಲೆಗಳಲ್ಲಿ ತಾವು ತೊಡಗಿದರೆ ಖಂಡಿತ ಮುಂದಿನ ದಿವಸ ತಾವು ಯಾವುದೇ ಒಂದು ಅಡೆತಡೆ ಇಲ್ಲದೆ ಯಾವುದೇ ಒಂದು ಸಂಸ್ಥೆಯಲ್ಲಿ ದುಡಿಬೋದು, ಅಥವಾ ತಾವು ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಪಡಿಬೋದು. ಈ ಒಂದು ಸಂಸ್ಥೆ 24 ವರ್ಷ ಪೂರೈಸಿ ಇವಾಗ 25ನೇ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತೇಳಿ ತಾವು ಏನು ನಿರ್ಧಾರ ಮಾಡಿದರೆ ಖಂಡಿತ ಅದು ಒಂದು ಒಳ್ಳೆಯ ಕಾರ್ಯಕ್ರಮ. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ 25 ವರ್ಷ ಯಕ್ಷಗಾನಕ್ಕೆ
ಪ್ರೋತ್ಸಾಹವನ್ನು ಕೊಟ್ಟು 25 ವರ್ಷದಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಮಾಡುವುದೆಂದರೆ ಸುಲಭ ಮಾತಲ್ಲ. ಯಾಕಂದರೆ ಒಂದು ಸಂಸ್ಥೆ 2-3 ವರ್ಷ ಆದಮೇಲೆ ಯುವಕರು ಇರ್ಬೋದು, ಆ ಸಂಸ್ಥೆಯಲ್ಲಿ ದುಡಿಯುವವರೆಗೂ ತಮ್ಮ ಬೇರೆ ಬೇರೆ ಮನಸ್ಥಿತಿಯಿಂದ ತಾವು ದೂರಾಗಿ ಆ ಸಂಸ್ಥೆ ಖಂಡಿತ ಮುಂದುವರಿಯುವುದಿಲ್ಲ. ಈ ಸಂಸ್ಥೆ ಇನ್ನು 50 ವರ್ಷ 100 ವರ್ಷ ಪೂರೈಸಲಿ, ಮತ್ತು ಹಲವಾರು ಜನರಿಗೆ ಈ ಸಂಸ್ಥೆಯಿಂದ ಪ್ರಯೋಜನ ಆಗಲಿ. ಯಾಕಂದರೆ ಕೇವಲ ಯಕ್ಷಗಾನ ಮಾತ್ರ ಅಲ್ಲ, ತಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿಯ ಕೆಲಸ ಇರಬೇಕು, ಇದಕ್ಕೂ ಸಹ ತಾವು ಮನಸ್ಸನ್ನು ಮಾಡಿ ಅಭಿವೃದ್ಧಿಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇವತ್ತು ಕಲಾವಿದರು ತಾವು ಏನೆಲ್ಲ ಮಾಡಿದ ಸಾಧನೆಯನ್ನು ಗುರುತಿಸಿ ಇವತ್ತು ಅವರಿಗೆ ಸನ್ಮಾನ ಮಾಡಿದ್ದೀರಿ, ಖಂಡಿತ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ. ಇಂದು ಒಳ್ಳೆಯ ಕೆಲಸ. ಸುಧಾಕರ್ ಆಚಾರ್ಯ ಮತ್ತು ನಾನು ಮಣಿಪಾಲ್ ಜೆಸಿಯಲ್ಲಿ ಒಬ್ಬ ಬಂಧುಗಳು. ಯಾಕಂದರೆ 2010ನೇ ಇಸ್ವಿಯಲ್ಲಿ ನಾನು ಮಣಿಪಾಲ್ ಜೆಸಿ ಅಧ್ಯಕ್ಷರುವಾಗ ಅವರು ಬೆಳ್ಮನ್ನು ಜೆಸಿ ಅಧ್ಯಕ್ಷರಾಗಿದ್ದರು. ಖಂಡಿತ ಅವರು ಒಬ್ಬ ಒಳ್ಳೆಯ ವಾಗ್ಮಿ ಹಾಗೂ ಒಳ್ಳೆಯ ಕೆಲಸಗಾರ. ಖಂಡಿತ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಂಥ ಒಂದು ಜನರನ್ನು ತಾವು ಪಡೆಯಲಿಕ್ಕೆ ಖಂಡಿತ ನಾವೆಲ್ಲರೂ ಪುಣ್ಯ ಮಾಡಿರಬೇಕು. ಖಂಡಿತ ಒಂದು ಗ್ರಾಮೀಣ ಇರ್ಬೋದು, ನಮ್ಮ ಪ್ರದೇಶದಲ್ಲಿ ಒಳ್ಳೆಯ ಜನರು ತಾವು ಈ ಗ್ರಾಮೀಣದ ಬಗ್ಗೆ ಇರ್ಬೋದು, ಬೇರೆ ಬೇರೆ ಕಲೆಗಳ ಬರಬೇಕು ಇರ್ಬೋದು, ತಾವು ಉತ್ತೇಜಿತರಾಗಿ ಮಾಡಿದರೆ ಖಂಡಿತ ಇಂಥ ಸಂಸ್ಥೆಗಳು ಎಷ್ಟೋ ವರ್ಷ ಬೆಳೆ ಬಾಳಿ ಎಷ್ಟೋ ಜನರಿಗೆ ಅದರ ಫಲವನ್ನು ತಿನ್ನುವಂಥ ಕೆಲಸ ಸಿಗಬಹುದು. ಈ ಒಂದು ಸಂಸ್ಥೆಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಂತಾಗಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೊಟ್ಟಿದ್ದಾರೆ. ಒಂದು ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ, ಅದನ್ನು ಸರ್ ಅವರು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ತಿದ್ದಾರೆ. ಈ ನಡುವಿನಲ್ಲಿ ಸ್ಮರಣೆಯನ್ನು ಕೊಡ್ತಾ ಇದ್ದೇವೆ. ಮೇಲ್ನೋಟಕ್ಕೆ ಸುಲಭ ಅಂತ ಅನಿಸಿದ್ರು ಕೂಡ ಸಾಧನೆ ಮಾಡೋದು ಖಂಡಿತಕ್ಕೂ ಕಷ್ಟದ. ಸಾಧನೆ ಮಾಡಲು ಹೊರಟಾಗ ಅಪಮಾನವಿದೆ ಅಂತೆ, ತದನಂತರದಲ್ಲಿ ಸಾಧನೆ ಮಾಡಲು ಹೊರಟಾಗ ಈ ಸಮಾಜ ಅನುಮಾನದಿಂದ ನೋಡ್ತದಂತೆ, ಅನುಮಾನಗಳನ್ನು ದಾಟಿದ ನಂತರ ಈ ಸಮಾಜ ಸನ್ಮಾನದ ಕಡೆಗೆ ಅವನ್ನ ಕರೀತದಂತೆ. ಹಾಗಾಗಿ ಇವತ್ತಿನ ಸನ್ಮಾನ ಪೀಠಕ್ಕೆ ಬರಬೇಕು ಅಂತೇಳಿ ರಾಘವೇಂದ್ರ ನಾಯ್ಕ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ. ಇವರ ಪರಿಚಯವನ್ನು ಮಾಡಬೇಕು ಅಂತೇಳಿ ದಿನೇಶ್ ಆಚಾರ್ಯ ಇವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಯಕ್ಷಾಕ್ಷರ ಕಲಾವೃಂದ ವಂಜಾರಗಟ್ಟೆ ಇವರಿಂದ ಈ ಸಂಸ್ಥೆಯಿಂದ ಸನ್ಮಾನಿತರಾಗುವವರು ನಮ್ಮ ಊರಿನ ಒಂದು ಕ್ರೀಡಾ ಪ್ರತಿಭೆಯಾದಂತಹ ರಾಘವೇಂದ್ರ ನಾಯ್ಕ್ ಅವರನ್ನು ಈಗ ಸನ್ಮಾನಿಸಲಿದ್ದೇವೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಶ್ರೀಮತಿ ರಾಜಶ್ರೀ ಮತ್ತು ರಮೇಶ್ ನಾಯ್ಕ್ ದಂಪತಿಗಳ ಪುತ್ರರಾಗಿ ಜನಿಸಿದ ಇವರು ನಮ್ಮ ಸಂಸ್ಥೆಯ ಯಕ್ಷಗಾನ ತರಬೇತಿಯ ವಿದ್ಯಾರ್ಥಿಯಾಗಿ, ನಿಟ್ಟೆ NSAM ಸಂಸ್ಥೆಯ ವಿದ್ಯಾರ್ಥಿಯಾಗಿ ಬಾಲ್ಯದಲ್ಲಿ ಕ್ರೀಡಾಸಕ್ತಿಯನ್ನು ಮೈಗೂಡಿಸಿಕೊಂಡು ಬೆಳೆದ ನೀವು ಹ್ಯಾಮರ್ ಥ್ರೋ ಮತ್ತು ಡಿಸ್ಕಸ್ ಥ್ರೋಗಳಲ್ಲಿ ಸಾಧನೆ ಮೆಟ್ಟಲನ್ನೇರಿ ಉಳಿಸಿಕೊಂಡಿರಿ. ಅಮೆಚೂರ್ ವರ್ಕ್ ಕ್ರೀಡಾಕೂಟದಲ್ಲಿ ಸಾಧನೆಯ ಮೆಟ್ಟಲೇರಿಸಿದಿರಿ. ಅಲ್ಲದೆ ಉಡುಪಿ ಜಿಲ್ಲಾ ಮಟ್ಟದ ಕೂಟದ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಬರೋಬರಿ 57.70 ಮೀಟರ್ ದೂರಕ್ಕೆ ಎಸೆದು ನೂತನ ದಾಖಲೆ ಏರಿಸಿಕೊಂಡಿರುವಿರಿ. ತುಮಕೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಮುನ್ನಡೆಗೆ ಪಾತ್ರರಾಗಿ ಜಾರ್ಖಂಡಿನ ರಾಂಚಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಗುರುತರವಾದ ಸಾಧನೆಯನ್ನು ಗೈದ ತಮಗೆ ಯಕ್ಷಗಾನ, ಸಂಗೀತ, ಭಜನೆ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವ ನಿಮಗೆ ಇನ್ನಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಬಹುಮಾನಗಳು ಹರಸಿ ಬರಲಿ ಎಂದು ಅಕ್ಷರಾಮೃತ ರಜತ ಸಂಭ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯರ ಸಮಕ್ಷಮದೊಂದಿಗೆ ಸಾಧನೆಯನ್ನು ಮಾಡಿರುವ ತಮಗೆ ಸಾಧಕ ಸನ್ಮಾನವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಪ್ರಾರ್ಥನೆ ಮಾಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ ಮತ್ತು ಈ ಯಕ್ಷಾಕ್ಷರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಗೌರವಾಧ್ಯಕ್ಷರು ದಿನೇಶ್ ಆಚಾರ್ಯ, ಕೇಶವಾಚಾರ್ಯ ಅಧ್ಯಕ್ಷರು, ಸುಧಾಕರಣ್ಣ, ಸುಧಾಕರ್ ಬಂಗೇರ ಮತ್ತು ಇವರು ಸೂರಜ್ ಕುಲಾಲ್ ಮತ್ತು ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರು ಮತ್ತು ಎದುರಿದ್ದ ಎಲ್ಲ ಕಲಾಭಿಮಾನಿಗಳೇ, ಎಲ್ಲರಿಗೂ ನನ್ನ ವಂದನೆಗಳು. ಇವತ್ತು ವಿಶೇಷವಾಗಿ
ಯಕ್ಷಾಕ್ಷರ ಮತ್ತು ಗ್ರಾಮೀಣಾಭಿವೃದ್ಧಿ ಇವರು ಒಂದು ಯಕ್ಷಗಾನ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸಾಧಾರಣ 30-40 ಮಂದಿಗೆ ಈಗಾಗಲೇ ಕೊಡ್ತಾ ಇದ್ದಾರೆ. ಇದೊಂದು ತುಳುನಾಡಿನ ಒಂದು ಕಲೆ ಒಂದು ಉಳಿಸುವ ಒಂದು ದೊಡ್ಡ ಪ್ರಯೋಗವನ್ನು ಇಲ್ಲಿ ಈ ಒಂದು ಸಂಸ್ಥೆ ಮಾಡ್ತಾ ಉಂಟು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನು ಇವರು ಸೇರಿಸಿ ಈ ಯೂತ್ ಪೀಳಿಗೆಗೆ ಇನ್ನಷ್ಟು ನಮ್ಮ ತುಳುನಾಡಿನ ಕಲೆ, ಗಂಡು ಕಲೆ, ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಮಾಡಬೇಕು ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಮತ್ತು ಇವತ್ತೆಲ್ಲ ವಿಶೇಷವಾಗಿ ಕೆಲವರಿಗೆ ಇಲ್ಲಿದ ಊರಿನವರಿಗೆಲ್ಲ ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ಇವರ ತಂಡ ಇನ್ನಷ್ಟು ಸಮಾಜಮುಖಿ ಕಾರ್ಯವನ್ನು ಮಾಡಲಿ ಅಂತೇಳಿ ನಾನು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನನಗೆ ಮತ್ತು ಈ ಒಂದು ನನ್ನ ಊರು ಬೋಳದಲ್ಲಿ ಕರೆಸಿ 1-2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಇವರಿಗೆ ಸಂಚಾಲಕರಾದ ಸುಜಾಕರಣ್ಣ ಮತ್ತು ಇವರ ಎಲ್ಲ ಈ ಯಕ್ಷಾಕ್ಷರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರಿಗೆ ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತಾ ಇದ್ದೇನೆ. ಹಣವಂತ ಎನ್ನುವುದು ಮುಖ್ಯ ಅಲ್ಲ, ಯಾರು ಬಲವಂತ ಎನ್ನುವುದು ಮುಖ್ಯವಲ್ಲ, ಯಾರು ಯಶವಂತ ಎನ್ನುವುದು ಕೂಡ ಮುಖ್ಯವಲ್ಲ, ಬದುಕಿನಲ್ಲಿ ಯಾರು ಹೃದಯವಂತ ಎನ್ನುವುದು ತುಂಬ ಮುಖ್ಯ. ಹೀಗಾಗಿ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರುವ ಉದಯ ಸಿ ಆಚಾರ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ಉದ್ದೇಶಿಸಿ 2 ಮಾತನಾಡಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತಾರೆ. ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಎಲ್ಲ ಸಾಧನೆಯನ್ನು ಮಾಡಿದ ವ್ಯಕ್ತಿಗಳೇ. ಸೊ ಅವರ ಹೆಸರು ಹೇಳಿ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಆದ್ದರಿಂದ ಒಂದೇ ವಾಕ್ಯದಲ್ಲಿ ಎಲ್ರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ನಾನು ಮಂಗಳೂರಿಂದ ಬಂದದ್ದು. ನನಗೆ ಈಗ ಒಂದು 40 ವರ್ಷ ಆಯಿತು. 30 ನಾನು ಸಣ್ಣದಿರುವಾಗ ನಮ್ಮ ಮನೆ ಹತ್ರ ಒಂದು ಮೈದಾನಲ್ಲಿ ಯಾವಾಗ ಸಹ ಆಟ ನಡೀತಾ ಇತ್ತು. ನಾವು ಯಾವಾಗಲೂ ಸಾಟರ್ಡೆ ಸಂಡೇಸ್ ಆಟ ಫಿಕ್ಸ್. ಮತ್ತು ಕಾಲಕ್ರಮೇಣ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ಯಕ್ಷಗಾನ ಬಯಲಾಟಗಳು ಕಡಿಮೆ ಆಗ್ತಾ ಬಂತು. ಆವಾಗ ನಮಗೆ ಒಂದು ಗೊಂದಲ ಬಂತು ಮನಸ್ಸಿನಲ್ಲಿ, ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಯಕ್ಷಗಾನ ನೋಡಲಿಕ್ಕೆ ಇಲ್ವಾ ಏನೋ ಅಂತ ಹೇಳುವಂಥದ್ದು. ಸೊ ಆವಾಗ ಬಹುಶಃ ಈಗಿನ ಒಂದು ಪರಿಸ್ಥಿತಿ ನೋಡುವಾಗ ಒಂದು ಮಕ್ಕಳ ಒಂದು ಯಕ್ಷಗಾನ ನೋಡಿದೆವು ನಾವು. ಬಹುಶಃ ಒಂದು ಮನಸ್ಸಿನಲ್ಲಿ ಆ ಒಂದು ಗೊಂದಲ ಏನಿತ್ತು ನೋಡಿ, ಅದು ಹೋಯಿತು. ಯಾಕಂದರೆ ಇದು ಇವತ್ತು ಮಾತ್ರ ಅಲ್ಲ, ಕಳೆದ ಒಂದು 15-20 ವರ್ಷದಿಂದ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಿದ್ದೇನೆ ನಾನು. ಬೇರೆ ಬೇರೆ ಯಕ್ಷಾಭಿಮಾನಿಗಳು ಅವರ ಒಂದು ಕೂಟವನ್ನು ಕಟ್ಟಿಕೊಂಡು ನಮ್ಮ ಈ ಜಿಲ್ಲೆಯ ಒಂದು ಗಂಡು ಕಲೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ. ಮತ್ತು ಇವತ್ತಿನ ಒಂದು ಪರಿಸ್ಥಿತಿ ನೋಡುವಾಗ ನನ್ನ ಆವತ್ತಿನ ಒಂದು ಮನಸ್ಸಿನಲ್ಲಿ ಏನು ಜಿಜ್ಞಾಸೆ ಇತ್ತು, ಮುಂದಿನ ದಿನಗಳಲ್ಲಿ ನಮಗೆ ಯಕ್ಷಗಾನ ನೋಡಲಿಕ್ಕೆ ಸಿಗ್ತದೋ ಇಲ್ವಾ ಅಂತ ಹೇಳುವಂಥದ್ದು ಏನು ಮಾತಿತ್ತು, ಅದು ಬಹುಶಃ ಈಗ ಈ ಸಣ್ಣ ಸಣ್ಣ ಮಕ್ಕಳ ಒಂದು ಯಕ್ಷಗಾನದಲ್ಲಿ ಕೊಡುವಂಥ ಪ್ರದರ್ಶನಗಳನ್ನು ನೋಡುವಾಗ ಬಹುಶಃ ಆ ಗೊಂದಲ ಕೂಡ ನನಗೆ ನಿವಾರಣೆ ಆಯಿತು. ಯಾಕಂತ ಹೇಳಿದರೆ ಇನ್ನು ಸಾವಿರಾರು ವರ್ಷ, ಎಷ್ಟೇ ಸಾವಿರಾರು ವರ್ಷಗಳು ಹೋದರೂ, 100,000 ವರ್ಷಗಳು ಹೋದರೂ ಯಕ್ಷಗಾನ ಯಾವತ್ತಿಗೂ ಜೀವಂತವಾಗಿಯೂ ಇರ್ತದೆ ಅಂತ ಹೇಳುವಂಥ ಒಂದು ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಬರುವಾಗ ಒಂದು ರಾಮಾಯಣ ದರ್ಶನಂ ಯಕ್ಷಗಾನ ನಡೀತಾ ಇತ್ತು, ನಾನು ಕೂತು ನೋಡಿದೆ ಸ್ವಲ್ಪ ಹೊತ್ತು. ಉತ್ತಮವಾದಂಥ ಪ್ರದರ್ಶನವನ್ನು ಕೊಟ್ಟರು. ನಾನು ಬಹುಶಃ ನೀವು ನೋಟಿಸ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಒಂದು ಸಣ್ಣ ಒಂದು ವಿಚಾರವನ್ನು ನೋಟಿಸ್, ಹನುಮಂತನ ವೇಷಧಾರಿ ಯಾರು ಇದ್ದರೂ ಪಾಪ ಅವನ ಕೈ ಏನು ಫ್ರ್ಯಾಕ್ಚರ್ ಆಗಿತ್ತ ಅಂತ, ಆ ಸ್ಪಿರಿಟ್ನಲ್ಲಿಯೂ ಕೂಡ ಬಂದು ಅವನು ಒಂದು ಪಾತ್ರವನ್ನು ನೆರವೇರಿಸ್ತೇನೆ. ಅದಕ್ಕೋಸ್ಕರ ನಿಜವಾಗಿಯೂ ಹ್ಯಾಟ್ಸ್ ಆಫ್. ಸೊ ಇದು ಮುಂದಿನ ದಿನಗಳಲ್ಲಿ ನಮ್ಮ ಏನು ಹೇಳ್ತಾರೆ, ನಮ್ಮ ಯಕ್ಷಗಾನ ಮಾತ್ರವಲ್ಲ, ದೈವಾರಾಧನೆ ಆಗಿದ್ದಿರ್ಬೋದು ಅಥವಾ ನಮ್ಮ ಜಿಲ್ಲೆಯಲ್ಲಿರುವಂಥ ಏನೇ ಕಲೆಗಳಾಗಿದ್ದಿರ್ಬೋದು, ಅದನ್ನು ಉಳಿಸಿ ಬೆಳೆಸುವಂತಹ ಮಹತ್ತರವಾದಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದೇ ರೀತಿಯಾಗಿ ಈ ಯಕ್ಷಾಕ್ಷರ ಏನು ಸಂಸ್ಥೆ ಇದೆ, ಇವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. 25 ವರ್ಷ ಪೂರೈಕೆ ಮಾಡುವಂಥದ್ದು ಸಣ್ಣ ವಿಚಾರ ಅಲ್ಲ. ಆಗ ದೀಪಕ್ ಹೇಳಿ ಹೋದರು, ಏನೋ ಒಂದು ಕೂಟ ಕಟ್ತಾರೆ ಹುಡುಗರು, ಒಂದು 4-5 ವರ್ಷ ಮಾಡ್ತಾರೆ, ಮತ್ತು ಅದಾದ ಮೇಲೆ ಸುದ್ದಿ ಇರುವುದಿಲ್ಲ. ಸೊ ಈಗ ಒಂದು 25 ವರ್ಷ ಬಂದರು ಅಂತ ಹೇಳಿದರೆ ಅದು ನಿಜವಾಗಿಯೂ ಒಂದು ಸಾಧನೆ. ಯಾಕಂತ ಹೇಳಿದರೆ ಒಂದು ಹಲವಾರು ವ್ಯಕ್ತಿಗಳ ಕೊಡುಗೆ ಇರ್ತದೆ ಅದರಲ್ಲಿ. 25 ವರ್ಷದಿಂದ ಅದು ಬೆಳೆದು ಬಂದಿ ಅಂತ ಹೇಳೋದ್ರಲ್ಲಿ ಹಲವಾರು ವ್ಯಕ್ತಿಗಳ ಕೊಡುಗೆ ಇರ್ತದೆ. ಮತ್ತು ಒಬ್ಬೊಬ್ಬರ ಅಭಿಪ್ರಾಯಗಳು, ಅನಿಸಿಕೆಗಳು ಒಂದೊಂದು ಥರ ಇರ್ತದೆ. 5 ಬೆರಳುಗಳು ಒಂದೇ ರೀತಿ ಇರುವುದಿಲ್ಲ. ಅದನ್ನೆಲ್ಲವನ್ನು ಒಗ್ಗೂಡಿಸಿಕೊಂಡು ಎಲ್ಲರ ಒಂದು ಮನಸ್ಸಿನಲ್ಲಿರುವಂತಹ ಗೊಂದಲಗಳಾಗಿದ್ದಿರ್ಬೋದು ಅಥವಾ ಮನಸ್ಸಿನಲ್ಲಿರುವಂಥ ಅಭಿಪ್ರಾಯಗಳಾಗಿದ್ದಿರ್ಬೋದು, ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಅಧ್ಯಕ್ಷ ಅಂತ ಯಾರು ಇರ್ತಾರೆ ಅವರು ನಡೆಸಿಕೊಂಡು ಹೋಗುವಂಥದ್ದು ಸಾಮಾನ್ಯವಾದ ಕೆಲಸ ಅಲ್ಲ. ಒಂದು ಗಾದೆ ಇದೆ ಕನ್ನಡದಲ್ಲಿ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು, ಹಾಗೆ ಒಂದು ಸಂಸ್ಥೆ ಕೂಡ ಕಟ್ಟಿ ನೋಡು ಅಂತ ಹೇಳುವಂಥದ್ದು ಒಂದು ಗಾದೆಯನ್ನು ನಾವು ಎಕ್ಸ್ಟ್ರಾ ಸೇರಿಸಬೇಕಾಗ್ತದೆ. ಯಾಕೆಂದರೆ ಅಷ್ಟು ಸುಲಭ ಇಲ್ಲ. ನಾವು ಕೂಡ ಒಂದು 5-6 ಸಂಸ್ಥೆಗಳಲ್ಲಿ ನಾವು ಪದಾಧಿಕಾರಿಗಳಾಗಿದ್ದೇವೆ.
ನಮಗೂ ಕಷ್ಟ ಗೊತ್ತಿದೆ. ಸೊ ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಸೊ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಾನು ಒಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಗುರುಗಳು ಹೇಳಿದ ಕತೆ ಏನಂತ ಹೇಳಿದರೆ, ಈ ಒಂದು ಊರಿನ ಒಂದು ಹುಡುಗರು ಸೇರಿಕೊಂಡು ಒಂದು ಕೂಟ ಕಟ್ತಾರೆ. ಕೂಟ ಅಂತ ಹೇಳಿದರೆ ಒಂದು ಕ್ಲಬ್ನಾಗೆ ಮಾಡಿ ಏನೋ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿ ಒಂದು ರೆಡಿ ಆಗ್ತಾರೆ. ಕಾರ್ಯಕ್ರಮ ರೆಡಿ ಆಗಲಿಕ್ಕೆ ಆಗಿ ಅವರಿಗೆ ಈ ಅಲ್ಲಿ ನಮ್ಮ ಕಡೆ ಇಲ್ಲಿ ಬಹುಶಃ ಇದ್ದಿರ್ಬೋದು, ಈ ಒಂದು ಇದು ಅಡಿಕೆ ಮರ, ಈ ಅಡಿಕೆ ಮರದ ಒಂದು ತಂದು ಮಧ್ಯದಲ್ಲಿ ಹಾಕಿ ಅದಕ್ಕೆ ಈ ಬಂಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ಸಿಂಗಾರ ಎಲ್ಲ ಮಾಡ್ತಾರೆ ಗ್ರೌಂಡಿಗೆಲ್ಲ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳುವಾಗ. ಸೊ ಹಾಗೆ ಅಡಿಕೆ ಮರ ಎಲ್ಲಿಂದ ತರುವುದು ಅಂತ ಹೇಳಿದರೆ, ಪಕ್ಕದ ಒಂದು 4-5 ಗದ್ದೆ ಬಿಟ್ಟು ಅಲ್ಲಿ ಒಂದು ಅಡಿಕೆ ಮರದ ಅಡಿಕೆ ತೋಟ ಇದೆ, ಅಲ್ಲಿಂದ ಕಟ್ ಮಾಡಿ ತರುವ ಅಂತೇಳಿ ಎಲ್ಲರೂ ಹೋಗ್ತಾರೆ. ಎಲ್ಲರೂ ಹೋಗುವಾಗ ಈ ಮುಂದೆ ಅಧ್ಯಕ್ಷರು ನಿಲ್ತಾರೆ, ಲಾಸ್ಟಿನಲ್ಲಿ ಒಬ್ಬರು ಕಾರ್ಯದರ್ಶಿಗಳು ನಿಲ್ತಾರೆ, ಮತ್ತು ಮಧ್ಯದಲ್ಲಿ ಸದಸ್ಯರು ಇವರೆಲ್ಲ ಬೆನ್ನು ಕೊಟ್ಕೊಂಡು ಬರ್ತಾರೆ. ಒಂದು 5-6 ಗದ್ದೆಗಳನ್ನು ಕಳೆದು ಗ್ರೌಂಡಿಗೆ ಬರ್ತಾರೆ. ಗ್ರೌಂಡಿನಲ್ಲಿ ಏನು ಮರ ಏನಿದೆ ಅಡಿಕೆ ಮರ, ಅದನ್ನು ಇಡುವಾಗ ಅಧ್ಯಕ್ಷರ ಕಾಲಿನಲ್ಲಿ ಮತ್ತು ಕಾರ್ಯದರ್ಶಿಗಳ ಕಾಲಿನಲ್ಲಿ ಮಾತ್ರ ಕೆಸರಾಗಿರ್ತದೆ. ಮಧ್ಯದಲ್ಲಿ ಯಾರು ಹೆಗಲು ಕೊಟ್ಟಿರ್ತಾರೆ ಅವರೆಲ್ಲ ಏನು ಕೆಸರಾಗಿರೋದಿಲ್ಲ. ಅವರದ್ದು ಯಾಕೆ ಕೆಸರಾಗಿಲ್ಲ ಅಂತ ಕೇಳಿದರೆ, ಅವರು ಈ ಕೆಸರು ಬರುವಾಗ ಅದನ್ನು ನೇತಾಡಿಕೊಂಡು ಬರ್ತಿದ್ರತೆ ಮರದಲ್ಲಿ. ಸೊ ಹಾಗೆ ಈ ಸಂಸ್ಥೆಗೆ ಯಾರ್ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೋ ದಯವಿಟ್ಟು, ಒಳ್ಳೆಯ ಸಂಸ್ಥೆ ಇದು ಮುಂದಿನ ದಿನಗಳಲ್ಲಿ ಬೆಳಿಬೇಕು. ಹಾಗಿರುವಾಗ ಕೇವಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಭಾರ ಹಾಕದೆ ಪ್ರತಿಯೊಬ್ಬರು ಒಂದೇ ರೀತಿಯಾದಂತಹ ಒಂದು ಜವಾಬ್ದಾರಿಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ, ಈಗ 25 ವರ್ಷ ಆಯಿತು, 50 ವರ್ಷ ಆಗಲಿ, 100 ವರ್ಷ ಆಗಲಿ ಅಂತ ಹಾರೈಸ್ತೇನೆ. ಮತ್ತು ಅದು ಮಾತ್ರ ಅಲ್ಲ, ಈ ಮಾತು ನನಗೇನು ಕತೆ ಹೇಳಿದೆ ಇದು ಆಗಬಾರ್ದು ಅಲ್ಲ, ಇದರಲ್ಲಿ ನನಗೆ ಕಾಣಲಿಲ್ಲ ಆ ಥರದ್ದು. ಯಾಕಂತೇಳಿ ಪ್ರತಿಯೊಬ್ಬರಿಗೆ ಸಹ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾಗೆ ನನಗೆ ಕಂಡು ಬಂತು. ಬಹಳ ಒಂದು ಕೋಆರ್ಡಿನೇಷನಲ್ಲಿ ಒಂದು ಪ್ರೋಗ್ರಾಮನ್ನೊಂದು ಆಯೋಜನೆ ಮಾಡಿದರು. ಬಹುಶಃ ನಾನು ಈ ಸಂದರ್ಭದಲ್ಲಿ ಇನ್ನೊಂದು, ಈಗ ನಾವೀಗೇನು ರಾಮಾಯಣ ದರ್ಶನಂ ಏನು ಒಂದು ನಾಟಕ, ಒಂದು ಯಕ್ಷಗಾನ ಪ್ರಸಂಗ ನೋಡಿದೆವು, ಅದಕ್ಕೆ ಅನುಗುಣವಾಗಿ ನಾವು ಹೇಳಬೇಕಂತ ಹೇಳಿದರೆ, ಬಹುಶಃ ರಾಮಾಯಣ ಕಥೆಯಲ್ಲಿ ಒಂದು ಬರ್ತದೆ. ಏನಂತ ಹೇಳಿದರೆ, ಈ ಸೀತಾಪಹರಣ ಆಗುವಾಗ ಪುಷ್ಪಕ ವಿಮಾನದಲ್ಲಿ ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋಗುವಾಗ ಅಲ್ಲಿ ಕೆಲವೊಂದು ಅವಳ ಆಭರಣಗಳನ್ನು ಕೆಳಗೆ ಹಾಕ್ತಾಳಂತೆ. ಸೊ ಯಾರೋ ಒಬ್ಬರು ಇವರು ರಾಮ ಮತ್ತು ಲಕ್ಷ್ಮಣ ಅವರನ್ನು ಹುಡುಕಿಕೊಂಡು ಹೋಗುವಾಗ ಕೆಲವೊಂದು ಆಭರಣಗಳು ಸಿಗ್ತದೆ ಅವರಿಗೆ. ಅವರು ಯಾರೊಬ್ಬ ಬ್ರಾಹ್ಮಣ ಒಂದು ಆಭರಣವನ್ನು ತಂದು ಕೊಡ್ತಾರೆ. ಕೊಟ್ಟು ನೋಡಿ, ಈಗ ಯಾರೋ ಒಂದು ಹೆಂಗಸನ್ನು ಹೊತ್ತುಕೊಂಡು ಹೋಗ್ತಾ ಇದ್ರು, ಇದು ಆಭರಣಗಳು ಬಿದ್ದಿವೆ ಅಂತ ಹೇಳಿದರು. ಈ ಆಭರಣಗಳನ್ನು ನೋಡಿ ಶ್ರೀರಾಮಚಂದ್ರ ಮೂರ್ಛೆ ಬೀಳ್ತಾನಂತೆ. ಅಂದರೆ ಒಂದು ಫೀಲಿಂಗಲ್ಲಿ ಏನೋ ಆಗಿದೆ ಅಂತೇಳಿ. ಆದರೆ ಲಕ್ಷ್ಮಣ ಕೇವಲ ಅವಳ ಒಂದು ಸೀತೆಯ ಒಂದು ಕಾಲುಂಗುರದ ಒಂದು ಕಾಲುಂಗುರವನ್ನು ನೋಡಿ, ಇದು ನನ್ನ ಅತ್ತಿಗೆ ಸೀತಾಮಾತೆಯದು ಅಂತ ಹೇಳ್ತಾನಂತೆ. ಬೇರೆ ಯಾವುದೇ ಅವಳದ್ದು ಕಿವಿ ಓಲೆ ಆಗಿದ್ದಿರ್ಬೋದು, ಬಳೆ ಆಗಿದ್ದಿರ್ಬೋದು, ಅಥವಾ ಬೇರೆ ಯಾವುದನ್ನು ಕೂಡ ಗುರುತಿಸದೆ ಕೇವಲ ಒಂದು ಕಾಲುಂಗುರವನ್ನು ಗುರುತಿಸಿ ಹೇಳ್ತಾರೆ, ಇದು ನನ್ನ ಅತ್ತಿಗೆ ಸೀತಾಮಾತೆಯದು ಅಂತೇಳಿ. ಅಂದರೆ ನಮ್ಮಲ್ಲಿ ಈ ಕಥೆ ನಾನು ಯಾಕೆ ಹೇಳ್ತಿದ್ರೆ ಅಂತ ಹೇಳಿದರೆ, ನಮ್ಮಲ್ಲಿ ಬಹಳಷ್ಟು ಇಲ್ಲಿ ಕೆಲವರೊಂದು ಕಾರ್ಯಕರ್ತರನ್ನು ನಾನು ನೋಡಿದ್ದೇವೆ. ಅಧ್ಯಕ್ಷರು ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಡ್ತಾರೆ, ಅವರು ಅದನ್ನೇ ಮಾಡಿಕೊಂಡಿರ್ತಾರೆ, ಅದನ್ನೇ ಮಾಡಿದ್ದಾರೆ ಕೂಡ. ಸೊ ಬಹುಶಃ ಇಂಥ ಕಾರ್ಯಕರ್ತರು ನಮ್ಮ ಈ ಸಂಸ್ಥೆಗೆ ಇನ್ನಷ್ಟು ಬರಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಯಕ್ಷಾಭಿಮಾನಿಗಳನ್ನು ಅಥವಾ ಯಕ್ಷಗಾನದಲ್ಲಿ ಮತ್ತಷ್ಟು ಮಕ್ಕಳನ್ನು ಇವರು ತಯಾರು ಮಾಡಿಕೊಡಲಿ ಅಂತ ಹೇಳುವಂತಹ ಒಂದು ಅಭಿಲಾಷೆಯೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸಿ. ಧನ್ಯವಾದಗಳು. ನನ್ನನ್ನು ಈಗಾಗಲೇ ಹೇಳಿದರು, ಸಮಾಜದ ದೀನದಲಿತರ ಕಷ್ಟಗಳಿಗೆ ಸ್ಪಂದನೆ ಕೊಡ್ತಕ್ಕಂಥ ಒಂದು ಮನೋಭಾವನೆ ಉಳ್ಳವಂಥದ್ದು ಸತ್ಯ. ಆ ಕಾರಣಕ್ಕಾಗಿಯೇ ನಾವು ಇವತ್ತು ಸಮಾಜದಲ್ಲಿ ಜೀವನ ಮಾಡುವುದಂತ ತಿಳ್ಕೊಂಡಿದ್ದೇನೆ. ಒಬ್ಬ ವ್ಯಕ್ತಿ ಸಮಾಜದ ಕಷ್ಟದವರ, ಸಮಾಜದ ನಿರ್ಗತಿಗರ ಯಾರಿದ್ದಾರೆ ಅವರ ಸೇವೆಯನ್ನು ಮಾಡುವ ಮೂಲಕ ಸಮಾಜದಲ್ಲಿ ಗುರುತಿಸಲ್ಪಡಬೇಕು ಮತ್ತು ಗುರುತಿಸಲ್ಪಡುವಂಥ ವ್ಯವಸ್ಥೆ ಇರಬೇಕು. ಆ ಮೂಲಕ ಅವನನ್ನು ಗೌರವಿಸತಕ್ಕಂಥ ಸಮಾಜ ನಮ್ಮದಾಗಬೇಕು ಅಂತ ನಾನು ಅಂದುಕೊಂಡಿದ್ದೇನೆ. ಅದೇ ರೀತಿ ಯಕ್ಷಾಕ್ಷರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೂಡ ಪ್ರಾಮಾಣಿಕತೆ, ದಕ್ಷತೆ ಮತ್ತು ಬದ್ಧತೆಗೆ ನಾನು ಅವರಲ್ಲಿ ಕಂಡಿದ್ದೇನೆ. ಆ ಮೂಲಕ ಮಕ್ಕಳಿಗೆ ಈ ಯಕ್ಷಗಾನ ಕಲೆಯನ್ನು ಕಲಿಸುವುದು, ಈ ಸಮಾಜದ ಕಡೆಯ ಒಂದು ಹಳ್ಳಿಯ ಮೂಲೆಯಲ್ಲಿ ಇದ್ದು ಈ ಯಕ್ಷಾಕ್ಷರವನ್ನು ಅಥವಾ ಯಕ್ಷಗಾನ ಕಲೆಯನ್ನು, ಒಂದು ಅದ್ಭುತ ಕರಾವಳಿ ಸೀಮೆಯ ಒಂದು ಅದ್ಭುತ ಕಲೆ ಅದು.
ಮಕ್ಕಳಿಗೆ ಈ ಪ್ರಾಯದಲ್ಲಿ ಕಲಿಸಿದರೆ ಮಾತ್ರ ಅದು ಮುಂದೆ ಕೊನೆಯವರೆಗೆ ಉಳಿತಕ್ಕಂಥ ಆಸ್ತಿ. ಅದು ಆ ವಿದ್ಯೆ ಅವರ ಆಸ್ತಿ ಆಗಬೇಕು. ಆ ಮೂಲಕ ಈ ಸಮಾಜದ ಹುಡುಗರನ್ನು ಮುಂದಿನ ಒಳ್ಳೆಯ ಸಮಾಜ ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಅವರಿಂದ ಆಗಬೇಕೆಂಬ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಅವರು ಆಯೋಜಿಸುತ್ತಾರೆ. ಅದರೊಟ್ಟಿಗೆ ಗ್ರಾಮೀಣ ಅಭಿವೃದ್ಧಿಯನ್ನು ಕೂಡ ಅವರ ಕನಸಲ್ಲಿದೆ. ಆ ಕನಸಿಗೆ ನಾವೆಲ್ಲ ನೀರೆರೆಯುವ, ಆ ಕನಸು ಬೃಹದಾರಕವಾಗಿ ಬೆಳೀಲಿ. ಇವತ್ತು ಪರಿಸರದ ಕಾಳಜಿಯ ಮೂಲಕ ಪರಿಸರಕ್ಕೆ ಒಂದಷ್ಟು ಕೊಡುಗೆಯನ್ನು ಕೊಡಬೇಕು. ಇವತ್ತು ಪರಿಸರ ಸರ್ವನಾಶ ಆಗ್ತಾ ಇದೆ. ಅದಕ್ಕೆ ಕಾರಣ ನಾವೇ. ಒಂದು ಕಡೆಯಿಂದ ನಮಗೆ ಅರಿವಿಲ್ಲ ಪರಿಸರದ ನಾಶ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ. ಅದನ್ನು ಯಾವ ರೀತಿಯಲ್ಲಿ ತಡೆಗಟ್ಟುವುದು. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಿಗಳು ಈ ಬಗ್ಗೆ ಬಹಳ ಗಂಭೀರವಾದ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಆದರೆ ಜನ ಇವತ್ತು ಎಷ್ಟು ಅದಕ್ಕೆ ಗಮನ ಕೊಡ್ತಾ ಇದ್ದಾರೆ, ಜನ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ, ಅದರ ಮೇಲೆ ಅದು ನಿಂತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಅದನ್ನು ಕೂಡ ಈ ಸಂಸ್ಥೆ ಅಳವಡಿಸಿಕೊಂಡಿದೆ. ಎಲ್ಲ ಸಾಮರಸ್ಯದ ಈ ಒಂದು ಸಂಸ್ಥೆಗೆ ಶುಭವಾಗಲಿ. ಮುಂದಿನ ದಿನ ಅವರಿಗೆ ಯಶಸ್ವಿಯಾಗಲಿ. ಅವರ ಏನು ಕನಸುಗಳುಂಟು ಅದು ನನಸಾಗಲಿ. ಈ ಸಮಾಜಕ್ಕೆ ಅವರಿಂದ ಅದ್ಭುತವಾದಂಥ ಕೊಡುಗೆಗಳು ಬರಲಿ. ಆ ಮೂಲಕ ಈ ಸಂಸ್ಥೆಯನ್ನು ಸಮಾಜ ಗುರುತಿಸುವಂಥ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಆಗಲಿ, ಅವರಿಗೆ ಯಶಸ್ಸಾಗಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಜಗದ ನಿಯಮ ಮೋಹನ್ ದಾಸ್ ಅಡ್ಯಂತ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರಳತೆಯ ಸೂತ್ರದಲ್ಲಿ, ಬದ್ಧತೆಯ ಪಾತ್ರದಲ್ಲಿ ಸಾಮಾನ್ಯ ವ್ಯಕ್ತಿಯಲ್ಲೂ ಅಸಾಮಾನ್ಯ ಕೆಲಸವನ್ನು ಹೇಗೆ ಮಾಡಿಸಬಹುದೆನ್ನುವ ಸಂಘಟನೆಯ ಚತುರತೆ ಅವರಲ್ಲಿದೆ. ಹೀಗಾಗಿ ಈ ಶುಭ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಅವರು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ನಾನು ಈ ಪಕ್ಕದ ಊರಿನಲ್ಲಿ ಕಾಂತಾವರದಲ್ಲಿ ಇರುವವ. ಆದರೆ ಯಕ್ಷಗಾನಕ್ಕೆ 25 ವರ್ಷ ಆಗಿದೆ ಅಂತ ನನಗೆ ಈ ವರ್ಷವೇ ಗೊತ್ತಾದದ್ದು. ನಮ್ಮ ಸುಧಾಕರಾಚಾರ್ಯರವರು ಭಾಳ ಆ್ಯಕ್ಟಿವ್ ಆಗಿ ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದರು. JCಯಲ್ಲಿರುವಾಗ ಸಹ ಅವರು ಕೆಲವು ಪ್ರಶಸ್ತಿಗಳನ್ನೆಲ್ಲ ಬಾಚಿಕೊಂಡಿದ್ದಾರೆ. ಹಾಗೆ ಈಗಾಗಲೇ ನಾನು ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಲೋಗೋ ಈಗಾಗಲೇ ಬಿಡುಗಡೆ ಆಯಿತು. ನಮ್ಮ ಏನು ಸ್ವಚ್ಛ ಗ್ರಾಮ, ಸ್ವಚ್ಛ ಶಾಲೆ, ಸ್ವಚ್ಛ ಅಂಗಡಿ ಅಂತ ಹೇಳಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ನಿಜಕ್ಕೂ ಇದನ್ನು ನಾವು ಇಡೀ ಗ್ರಾಮವನ್ನು ಸ್ವಚ್ಛ ಮಾಡಲಿಕ್ಕೆ ಆಗದಿದ್ದರೂ ನಮ್ಮ ಸಂಸ್ಥೆಯ ಪರಿಸರದಲ್ಲಿ ಈ ಒಂದು ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ನಾವು ಹೆಚ್ಚಿನ ಗಮನ ಕೊಟ್ಟು ನಾವು ಏನು ಹೇಳಿದ್ದೇವೆ ಅದನ್ನು ಮಾಡುವಂಥ ಕೆಲಸ ಖಂಡಿತ ಈ ಸಂಸ್ಥೆಯಿಂದ ಆಗಲಿ. ಹಾಗೆ ಈ ಸಂಸ್ಥೆ ಮಕ್ಕಳಿಗೆ ಯಕ್ಷಗಾನ ಕಲಿಸಿಕೊಡುವಂಥ ಕಾರ್ಯಕ್ರಮ ಮತ್ತು ಈಗ ನಾವು ಕಂಡ ಹಾಗೆ ಭಾಳಷ್ಟು ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಈಗ ಭಜನೆಗಳನ್ನು ಕಲಿಸುವಂಥ ಈ ಮಕ್ಕಳನ್ನು ಒಂದು ಒಳ್ಳೆಯ ಒಂದು ಸಂಸ್ಕಾರ ಕೊಡುವಂಥ ಕೆಲಸ ಆಗ್ತಾ ಇದೆ. ಭಾಳಷ್ಟು ನಮ್ಮ ಗ್ರಾಮದಲ್ಲಿ ಒಂದು 7-8 ಭಜನಾ ತಂಡಗಳು ಈಗಾಗಲೇ ಸಣ್ಣ ಸಣ್ಣ ಮಕ್ಕಳು ಎಲ್ಲ ವಾರಕ್ಕೆ ಒಮ್ಮೆ ಸೇರಿಕೊಂಡು ಭಜನೆ ಮಾಡುವಂಥ ಕೆಲಸ ಆಗ್ತಾ ಉಂಟು. ಹಾಗೆ ಶಾಲೆಗಳಲ್ಲಿ ಯಕ್ಷಗಾನ ಮಕ್ಕಳಿಗೆ ಕಲಿಸಿಕೊಡುವಂಥ, ಹಾಗೆ ಈ ಒಂದು ಮಕ್ಕಳು ಒಂದು ಒಳ್ಳೆಯ ಬೇರೆ ಸಮಯವನ್ನು ವ್ಯರ್ಥ ಮಾಡದೆ ಒಳ್ಳೆಯ ಕೆಲಸದಲ್ಲಿ ತೊಡಗಿಕೊಳ್ಳುವಂತೆ ಇಂತಹ ಸಂಸ್ಥೆಗಳು ಸ್ವಲ್ಪ ಶ್ರಮಪಟ್ಟರೆ ಖಂಡಿತ ನಮ್ಮ ಸಮಾಜ ಒಳ್ಳೆಯದಾಗ್ತದೆ. ಹಾಗೆ ಈ ಯಕ್ಷಾಕ್ಷರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮುಂದಿನ 25 ವರ್ಷ ಅಲ್ಲ 50 ಸುವರ್ಣ ಮಹೋತ್ಸವವನ್ನು ಸಹ ಆಚರಿಸುವಂತಾಗಲಿ. ಹಾಗೆ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಒಂದು ಶ್ರಮ ವಹಿಸಿ ತಮ್ಮ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಅವರಿಗೆ ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಡೀತಾ ಬಂದಿದೆ. ಈ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬರಲಿ. ಎಲ್ಲ ಪದಾಧಿಕಾರಿಗಳು ಈ ರಜತ ಮಹೋತ್ಸವಕ್ಕೆ ಅವರ ಸಹಕಾರವನ್ನು ಕೊಡಲಿ. ಈ ಸಂಸ್ಥೆಯು ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿ ಇರಬೇಕು, ಅವರೊಟ್ಟಿಗೆ ಸಹಕರಿಸಬೇಕು. ಖಂಡಿತಕ್ಕೂ ಜೋರಾದ ಒಂದು ಕೈ ಚಪ್ಪಾಳಿ ಬೇಕು ಅಂತೇಳಿ ಭಾವಿಸ್ತಾ ಇದ್ದೇನೆ. ಮುಂದೆ ಕೂತ್ಕೊಳ್ಳಿ ಸರ್. ವೇದಿಕೆಯಲ್ಲಿ ಆಸೀನರಾಗಬೇಕು.
ಮನಸ್ಸು ತಿಳಿಯಾಗಿದ್ದುಕೊಂಡು ಅನೇಕ ಪುಟಾಣಿಗಳ ಪ್ರತಿಭೆಗೆ ಸಾಕ್ಷಿಯಾದವರು, ಕಾರಣೀಭೂತರಾದವರು. ಖಂಡಿತಕ್ಕೂ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯವನ್ನು ಚೆನ್ನಾಗಿ ಕೊಡಲಿ ಎನ್ನುವ ಆಶಯ ಯಕ್ಷಾಕ್ಷರ ಸಂಸ್ಥೆಯದು. ಇವತ್ತು ಇಷ್ಟೊಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಕೊಡಬೇಕಾದ್ರೆ ಈ ಸಂಸ್ಥೆಯ ಕೋಶಾಧಿಕಾರಿ ಅದಕ್ಕೊಂದು ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಕೊಡ್ತಾ ಬಂದವರು ಸೂರಜ್ ಕುಲಾಲ್, ದಯವಿಟ್ಟು ಅವರು ವೇದಿಕೆಯ ಮುಂದೆ ಬರಬೇಕು, ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತೇಳಿ ವಿನಂತಿ ಮಾಡ್ತಿದ್ದೇನೆ. ಒಂದು ಪುಟ್ಟ ಗೌರವವನ್ನು ನೀವು ಸ್ವೀಕರಿಸಬೇಕು. ಸತತ 4 ವರ್ಷಗಳಿಂದ ಇದರ ನಾಯಕತ್ವ ವಹಿಸಿಕೊಂಡಿರುವಂತಹ ಅಧ್ಯಕ್ಷರು ಕೇಶವಾಚಾರ್ಯ, ದಯವಿಟ್ಟು ನೀವು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಸೂರಜ್ ಕುಲಾಲ್ ಬಹುಶಃ ಅವರು ವಿದ್ಯಾರ್ಥಿಗಳ ವೇಷದಲ್ಲಿ ಮಗ್ನರಾಗಿರಬೇಕು. ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಜಗದಲ್ಲಿ ವಿದೇಶಿ ಆಟದ ಕಡೆಗೆ, ವಿದೇಶಿ ವ್ಯಾಮೋಹಕ್ಕೆ ಒಳಗಾಗಿರುವಂಥ ಇಂಥ ಒಂದು ಕ್ಷಣಗಳಲ್ಲಿ ಯಕ್ಷಗಾನನ ಉಳಿಸುವುದು ನಿಜವಾಗಿಯೂ ಕೂಡ ಒಂದು ಸವಾಲು ಸರಿ. ಆ ಸವಾಲನ್ನು ಸ್ವೀಕರಿಸಿ ಗ್ರಾಮೀಣ ಭಾಗದಲ್ಲಿ ಕೂಡ ಇಷ್ಟು ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಅವತ್ತಿಂದ ಇವತ್ತು ತನಕ ಕೊಡ್ತಾ ಬಂದಿದ್ದಾರೆ. ಜೊತೆಯಲ್ಲಿ ಈ ನಾಡಿನ ಅನೇಕ ಗಣ್ಯ ಮಾನ್ಯರು ಕೂಡ ಈ ವೇದಿಕೆಗೆ ಬಂದಿದ್ದಾರೆ. ಅಧ್ಯಕ್ಷರನ್ನ ಜೊತೆಯಲ್ಲಿ ಕೋಶಾಧಿಕಾರಿಗಳು ಇಬ್ಬರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಎಲ್ಲ ಅತಿಥಿ ಗಣ್ಯರವರನ್ನ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇನೆ. ನವಭಾವದಲ್ಲಿ ಬದುಕು ತುಂಬಿ ತುಳುಕಲಿ, ಅಂತರಂಗದ ಪುಟದಲ್ಲಿ ಅನಂತ ಯಾನದ ಗಂಗೆ ಉಕ್ಕಿ ಬಂದಂಥ ಭಾವನೆಗಳು ಧುಮ್ಮುಕ್ಕಿ ಬರಲಿ. ಹೊಸ ಪ್ರತಿಭೆಗಳ ಬೆಳಗುವಿಕೆಗೆ ನಿಮ್ಮ ಕೊಡುಗೆ ಇನ್ನಷ್ಟು ಬರಲಿ ಎನ್ನುವ ಅನಂತ ಆಶಯ ನಮ್ಮದು. ನಿಮ್ಮೆಲ್ಲ ಮಕ್ಕಳ ಸಾಧನೆಯಿಂದ ಇರುವಂಥ ಗುರು ಪರಂಪರೆಯವರು, ಇವರಿಗೆ ಜೋರಾದ ಕೈ ಚಪ್ಪಾಳೆ ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ. ಆಗಮಿಸಿರುವಂಥ ಎಲ್ಲ ಅತಿಥಿಗಳಿಗೆ, ಉದ್ಘಾಟಕರಿಗೆ, ಬಂದಿರುವಂಥ ಎಲ್ಲ ಪ್ರೀತಿಯ ಭಗವತ್ಪ್ರಿಯ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು.